ಪವಿತ್ರಾತ್ಮ ನಿನ್ನ ಮೇಲೆ ಬಂದಾಗ ನಿನಗೆ ಶಕ್ತಿ ಸಿಗುತ್ತೆ, ಅದು ನಿನ್ನನ್ನು ಸಾಕ್ಷಿಯನ್ನಾಗಿ ಮಾಡುತ್ತೆ. ದಟ್ ಪವರ್ ಆಫ್ ಹೋಲಿ ಸ್ಪಿರಿಟ್ ವಿಲ್ ಮೇಕ್ ಯು ವಿಟ್ನೆಸ್. ವಿಟ್ನೆಸ್ ಮೀನ್ಸ್ ಟು ಡೈ ಫಾರ್ ಕ್ರೈಸ್ಟ್. ನೋಡಿ, ಈ ಮಾತನ್ನು ಯೇಸು ಕ್ರಿಸ್ತರು ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ ಅಪಸ್ತೋಲರಿಗೆ ಹೇಳ್ತಾ ಇದ್ದಾರೆ. ಈ ಅಪಸ್ತೋಲರಲ್ಲಿ ಯಾರೆಲ್ಲ ಈ ಪವಿತ್ರಾತ್ಮನ ಶಕ್ತಿ ಪಡ್ಕೊಂಡ್ರೋ, ಜೂದಾಸ್ ಇಸ್ಕರಿಯೋತ ಇಲ್ಲ ಅಲ್ಲಿ, ಬಾಕಿ 12 ಮಂದಿ ಅಪಸ್ತೋಲರಲ್ಲಿದ್ದಾರೆ. ಅವರೆಲ್ಲರೂ ಕೂಡ ರಕ್ತಸಾಕ್ಷಿಗಳಾದರು. ಪ್ರತಿಯೊಂದು ಅವಕಾಶಗಳನ್ನು ನಾವು ಉಪಯೋಗಿಸ್ಕೋಬೇಕು ದೇವರನ್ನು ಅರಿತುಕೊಳ್ಳಲಿಕ್ಕೆ. ವಿ ಶುಡ್ ಮೇಕ್ ಎವ್ರಿ ಅಪರ್ಚುನಿಟಿ ಟು ನೋ ಗಾಡ್, ನೋ ಕ್ರೈಸ್ಟ್, ನೋ ಜೀಸಸ್. ಪ್ರತಿಯೊಂದು ಅವಕಾಶವನ್ನು ನಾವು ಉಪಯೋಗಿಸ್ಕೋಬೇಕಾಗಿರೋದು ದೇವರ ಆಶೀರ್ವಾದ ಪಡ್ಕೊಳ್ಳಿಕ್ಕಲ್ಲ, ದೇವರನ್ನು ಅರಿತುಕೊಳ್ಳಲಿಕ್ಕೆ. ಇವತ್ತು ಅದೊಂದು ತಪ್ಪಾದ ಒಂದು ಸ್ಟೇಟ್ಮೆಂಟ್ ಇದೆ ಮನುಷ್ಯನ ಮೈಂಡಲ್ಲಿ. ಎಲ್ಲ ಧ್ಯಾನಗಳು ಪ್ರಾರ್ಥನೆ ಇರೋದು ನಾವು ದೇವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ. ಖಂಡಿತವಾಗಲೂ ಅಲ್ಲ. ಒಂದು ವಾಕ್ಯ ತೋರಿಸಿ ನೋಡೋಣ ಈ ಬೈಬಲಲ್ಲಿ, ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಅಂತ ಅಲ್ಲ. ಆಶೀರ್ವಾದ ಪಡ್ಕೊಳ್ಳಿಕ್ಕಲ್ಲ, ಟು ನೋ ಗಾಡ್, ದೇವರನ್ನು ಅರಿತುಕೊಳ್ಳಿಕ್ಕೆ. ಪ್ರತಿಯೊಂದು ವಾಕ್ಯಗಳು ಅಥವಾ ಬೈಬಲ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಪುಸ್ತಕಗಳು, ಪ್ರತಿಯೊಂದು ಬೋಧನೆಗಳು, ಎಲ್ಲದರ ಉದ್ದೇಶ ದೇವರನ್ನು ಅರಿತುಕೋಬೇಕು. ಟು ನೋ ಗಾಡ್, ಟು ನೋ ಕ್ರೈಸ್ಟ್. ಅದಕ್ಕಿಂತ ಶ್ರೇಷ್ಠವಾಗಿದ್ದು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಈಗ ನಮ್ಮ ಡಾಲ್ಫಿ ಮತ್ತು ಸ್ಯಾಂಡ್ರಾ ಜೀವನದಲ್ಲಿ ಅತಿ ಶ್ರೇಷ್ಠವಾಗಿರೋದು ವಿವಾಹ ಅಂತ ಅವ್ರು ಅಂದ್ಕೊಳ್ಳೋದಾದರೆ ಅದರಷ್ಟು ಫೂಲಿಶ್ನೆಸ್ ಬೇರೆ ಯಾವುದೂ ಇಲ್ಲ. ಅವರ ಜೀವನದಲ್ಲಿ ಅತಿ ಶ್ರೇಷ್ಠವಾಗಿರೋದು ಅವರ ಸೃಷ್ಟಿಕರ್ತನನ್ನು, ರಕ್ಷಕನನ್ನು ಅರಿತುಕೊಳ್ಳೋದು. ದಟ್ ಈಸ್ ದ ಅಲ್ಟಿಮೇಟ್. ಮದುವೆ ಆಗೋದೆಲ್ಲ ಮುಖ್ಯ, ಅಥವಾ ಈ ಪ್ರಪಂಚದಲ್ಲಿ ಯಾವುದೂ ಮುಖ್ಯ ಅಲ್ಲ. ನಥಿಂಗ್ ಈಸ್ ಪ್ರಾಫಿಟಬಲ್ ಇನ್ ದಿಸ್ ವರ್ಲ್ಡ್. ಓನ್ಲಿ ಒನ್ ಥಿಂಗ್ ಈಸ್ ಪ್ರಾಫಿಟಬಲ್ ಆರ್ ಯೂಸ್ಫುಲ್, ದಟ್ ಈಸ್ ನೋಯಿಂಗ್ ಕ್ರೈಸ್ಟ್ ಜೀಸಸ್ ಅವರ್ ಲಾರ್ಡ್. ನಮ್ಮ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳೋದು ಒಂದೇ ನಿಜವಾದ ಪ್ರಾಫಿಟಬಲ್, ನಮಗೆ ನಿಜವಾಗಲೂ ಉಪಯೋಗಕ್ಕಾಗುವಂಥದ್ದು. ಬೇರೆ ಯಾವುದು ಕೂಡ ಉಪಯೋಗಕ್ಕೆ ಬಾರದೇ ಇರತಕ್ಕಂಥದ್ದು, ಕೆಲಸಕ್ಕೆ ಬಾರದೇ ಇರತಕ್ಕಂಥದ್ದು. ಆದರೆ ನಾವು ಇದು ಮಿಕ್ಸಪ್ ಮಾಡಿಬಿಟ್ಟಿದ್ದೀವಿ ಇವತ್ತು. ಅದು ಬೇಕು, ಇದು ಬೇಕು, ಯೇಸುನೂ ಬೇಕು, ಲೋಕನೂ ಬೇಕು. ಅಲ್ಲೇ ನಾವು ಹಾಳಾಗಿ ಹೋಗ್ತಾ ಇರೋದು. ಈಗ ಡಾಲ್ಫಿ ಸ್ಯಾಂಡ್ರಾ ಏನಾದರೆ ಸ್ಯಾಂಡ್ರನೂ ಬೇಕು, ಜೀಸಸ್ಸು ಬೇಕು ಅಂದರೆ ಅಲ್ಲಿ ಡಾಲ್ಫಿ ಹಾಳಾಗಿ ಹೋಗ್ತಾನೆ. ಸ್ಯಾಂಡ್ರಾ ಏನಾದರೆ ನನಗೆ ಡಾಲ್ಫಿನೂ ಬೇಕು, ಜೀಸಸ್ಸು ಬೇಕು ಅಂದರೆ ಅವಳು ಹೋಗ್ತಾಳೆ, ಹೊಡೆದೋಗೋದು ಬೇಗ. ನಥಿಂಗ್ ಈಸ್ ಇಂಪಾರ್ಟೆಂಟ್. ಯಾರು ಇಂಪಾರ್ಟೆಂಟ್ ಅಲ್ಲ. ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್ ಮೀನ್ಸ್ ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್. ಅಗತ್ಯವಾದದ್ದು ಒಂದೇ ಒಂದು ಅಂದರೆ ಒಂದೇ ಒಂದು. ಸೆಟ್ ಯುವರ್ ಮೈಂಡ್ ಆನ್ ದ್ಯಾಟ್. ಬಿ ಕ್ರಿಶ್ಚಿಯನ್ಸ್ ಆಗಿ, ಸುಮ್ಮನೆ ಕ್ರಿಶ್ಚಿಯನ್ಸ್ ಥರ ಆಗಬೇಡಿ. ಬಿ ಕ್ರಿಶ್ಚಿಯನ್ಸ್, ಕ್ರೈಸ್ತರಾದರೆ ಕ್ರೈಸ್ತರಾಗಿರಿ. ಇವ್ರು ನಾಳೆ ಗಂಡ ಆದಮೇಲೆ ಗಂಡ ಆಗಿರಬೇಕು, ಇವಳು ನಾಳೆ ಹೆಂಡತಿ ಆದಮೇಲೆ ಹೆಂಡತಿ ಆಗಿರಬೇಕು, ಬೇರೆ ಥರ ಬದುಕಬಾರ್ದು. ಅದೇ ರೀತಿ ನಾವು ಕ್ರಿಶ್ಚಿಯನ್ಸ್ ಆದರೆ ಕ್ರಿಶ್ಚಿಯನ್ಸ್ ಆಗಿ ಬದುಕಬೇಕು. ಸೊ ಪ್ರತಿಯೊಂದು ವಿಷಯದಲ್ಲೂ, ಅದು ಕುಟುಂಬ ಜೀವನ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಪ್ರತಿಯೊಂದು ಯಾರೇ ಆಗಿರಲಿ, ಚಿಕ್ಕವರು ದೊಡ್ಡವರು ಮಕ್ಕಳು, ಪ್ರೇಯರ್ ಮಾಡೋರು ಪ್ರೇಯರ್ ಮಾಡದೇ ಇರುವವರು, ಇಫ್ ಯು ಆರ್ ಎ ಕ್ರಿಶ್ಚಿಯನ್, ಬಿ ಎ ಕ್ರಿಶ್ಚಿಯನ್. ಹಾಗಾದರೆ ಕ್ರಿಶ್ಚಿಯನ್ ಅಂದರೆ ಏನು? ಕ್ರೈಸ್ತ ಅಂದರೆ ಯಾರು? ಯಾವ ರೀತಿ ನಾವು ಬದುಕಬೇಕು ಆ್ಯಸ್ ಎ ಫ್ಯಾಮಿಲಿ, ಒಂದು ಕ್ರೈಸ್ತ ಕುಟುಂಬವಾಗಿ, ಕ್ರೈಸ್ತ ಸಭೆಯಾಗಿ, ಕ್ರೈಸ್ತ ವ್ಯಕ್ತಿಯಾಗಿ. ಹೌ ಐ ಶುಡ್ ಲೀಡ್ ಮೈ ಲೈಫ್, ಕ್ರಿಶ್ಚಿಯನ್ ಲೈಫ್ ಆ್ಯಸ್ ಕ್ರಿಶ್ಚಿಯನ್. ಕ್ರೈಸ್ತನಾಗಿ ನಾನು ಹೇಗೆ ಕ್ರೈಸ್ತ ಜೀವನ ಜೀವಿಸಬೇಕು? ಕ್ರೈಸ್ತ ಜೀವನ ಅಂದರೆ ಚರ್ಚಿಗೆ ಹೋಗೋದಲ್ಲ, ಬೈಬಲ್ ಓದೋದು ಅಲ್ಲ, ಹಲ್ಲೆಲೂಯಾ ಪ್ರೈಸ್ ಲಾರ್ಡ್, ಇದು ಯಾವುದೂ ಅಲ್ಲ. ದಟ್ ಈಸ್ ನಾಟ್ ಎಟ್ ಆಲ್ ಎ ಕ್ರಿಶ್ಚಿಯನ್ ಲೈಫ್. ಅದು ಕ್ರೈಸ್ತ ಜೀವನ ಅಲ್ಲ, ಅದು ಧಾರ್ಮಿಕವಾದ ಜೀವನ, ಸಾಂಪ್ರದಾಯಿಕವಾದ ಜೀವನ. ಅದನ್ನು ನಾವೆಲ್ಲರೂ ಜೀವಿಸ್ತಾ ಇದ್ದೀವಿ. ಅದರಿಂದನೇ ನಾವು ಹೀಗೆ ಇರೋದು. 6 ಕೇಳಲ್ಲ 3 ಕಿಳಿಯಲ್ಲ ಅಂತ ಗಾದೆ ಇದೆಯಲ್ವಾ? ಹಾಗಿರ್ಲಿಕ್ಕೆ ಕಾರಣ ಏನು ಕೇಳಿದರೆ, ವಿ ಆರ್ ನಾಟ್ ಎಟ್ ಆಲ್ ಲೀಡಿಂಗ್ ದ ಕ್ರಿಶ್ಚಿಯನ್ ಲೈಫ್. ಅದರಿಂದ ಒಳ್ಳೆಯ ಒಂದು ಕ್ರೈಸ್ತ ಜೀವನ ಜೀವಿಸಲಿಕ್ಕೆ ನಮಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲಿಂದ ಸಿಗುತ್ತೆ ಕೇಳಿದರೆ, ದೇವರ ವಾಕ್ಯದಿಂದ. ವಾಟ್ ವಿ ನೀಡ್ ಫಾರ್ ಎ ಟ್ರೂ ಕ್ರಿಶ್ಚಿಯನ್ ಲೈಫ್, ನಿಜವಾದ ಕ್ರೈಸ್ತ ಜೀವನ ಜೀವಿಸಲಿಕ್ಕೆ ನಮಗೆ ಮುಖ್ಯವಾಗಿ ಏನು ಬೇಕು ಕೇಳಿದರೆ, ವಿ ನೀಡ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ನಮಗೆ ಪವಿತ್ರಾತ್ಮನ ಶಕ್ತಿ ಬೇಕು. ಸುಮ್ಮನೆ ಒಂದಷ್ಟು ವಾಕ್ಯಗಳೆಲ್ಲ ಕಲ್ತ್ಕೊಂಡ್ರೆ ಕ್ರಿಶ್ಚಿಯನ್ ಆಗಿ ಬದುಕೋಕ್ಕಾಗಲ್ಲ, ಆಯಿತಾ? ವಾಕ್ಯ ಎಲ್ಲ ಕಲ್ತ್ಕೊಳ್ಳಿ, ಒಳ್ಳೇದು. ಇಟ್ ಈಸ್ ಗುಡ್ ಟು ಲರ್ನ್ ದ ವರ್ಡ್ ಆಫ್ ಗಾಡ್. ಆದರೆ ಯು ಕೆನಾಟ್ ಲೀಡ್ ಎ ಗುಡ್ ಕ್ರಿಶ್ಚಿಯನ್ ಲೈಫ್ ಜಸ್ಟ್ ಬಿಕಾಸ್ ಯು ನೋ ದ ವರ್ಡ್ ಆಫ್ ಗಾಡ್.
ಸ್ವಲ್ಪ ವಾಕ್ಯ ಗೊತ್ತು ಅಂತ ಹೇಳಿಬಿಟ್ಟು ಕ್ರೈಸ್ತ ಜೀವನ ಜೀವಿಸಲಿಕ್ಕೆ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಯಾಕೆಂದರೆ ಇವನ್ ಸೈಟನ್ ನೋಸ್ ದ ವರ್ಡ್ ಆಫ್ ಗಾಡ್, ಈ ಕೆನಾಟ್ ಲೀಡ್ ಎ ಕ್ರಿಶ್ಚಿಯನ್ ಲೈಫ್. ಸೈತಾನಿಗೂ ಕೂಡ ವರ್ಡ್ ಆಫ್ ಗಾಡ್ ಗೊತ್ತಿದೆ. ಅವನು ಯೇಸು ಕ್ರಿಸ್ತರಿಗೆ ದೇವರ ವಾಕ್ಯ ನಾವು ಹೇಳ್ತಾನೆ. ಕೀರ್ತನೆ 91 Psalm 91 ಕೋಟ್ ಮಾಡಿ ಹೇಳ್ತಾನೆ. ಸೊ ಅವ್ನು ಕ್ರಿಶ್ಚಿಯನ್ ಅನ್ನೋಕ್ಕಾಗತ್ತಾ? ಸೊ ವಿ ಕೆನಾಟ್ ಕನ್ಸಿಡರ್ ಸೈಟನ್ ಎ ಕ್ರಿಶ್ಚಿಯನ್ ಅಲ್ವಾ? ಸೊ ದೋಸ್ ಹು ನೋ ದ ವರ್ಡ್ ಆಫ್ ಗಾಡ್ ಕೆನಾಟ್ ಕನ್ಸಿಡರ್ ದೆಮ್ ಆಸ್ ಕ್ರಿಶ್ಚಿಯನ್ಸ್ ಜಸ್ಟ್ ಬಿಕಾಸ್ ದೇ ನೋ ದ ವರ್ಡ್ ಆಫ್ ಗಾಡ್ ಬೈ ಹಾರ್ಟ್. ಬೈ ಹಾರ್ಟ್ ಆಗಿ ಸುಮಾರು ವಾಕ್ಯಗಳು ಗೊತ್ತು ಅಂತ ಹೇಳಿಬಿಟ್ಟು ಕ್ರಿಶ್ಚಿಯನ್ ಅಂತ ಯಾರನ್ನ ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ಈ ರೀತಿ ಪ್ರಬೋಧನೆ ಮಾಡ್ತಾರೆ, ಹಾಡು ಹೇಳ್ತಾರೆ, ಪ್ರೇಯರ್ ಲೀಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವಿ ಕೆನಾಟ್ ಕನ್ಸಿಡರ್ ದೆಮ್ ಆಸ್ ಕ್ರಿಶ್ಚಿಯನ್ಸ್. ಹಾಗಾದರೆ ನಾವು ನಿಜವಾಗಲೂ ಕ್ರಿಶ್ಚಿಯನ್ ಆಗಿ ಬದುಕಬೇಕಾದ್ರೆ, ಅಂದರೆ ಯೇಸುವಿನ ಪ್ರಕಾರ, ದೇವರ ಪ್ರಕಾರ, ಹೂ ಈಸ್ ಎ ಟ್ರೂ ಕ್ರಿಶ್ಚಿಯನ್? ಎ ಪರ್ಸನ್ ಹೂ ಈಸ್ ಫಿಲ್ಡ್ ಬೈ ದ ಹೋಲಿ ಸ್ಪಿರಿಟ್ ಆ್ಯಂಡ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್ ಈಸ್ ಎ ಟ್ರೂ ಕ್ರಿಶ್ಚಿಯನ್. ನಿಜವಾಗಲೂ ಪವಿತ್ರ ಆತ್ಮನ ಶಕ್ತಿಯಿಂದ ತುಂಬಲ್ಪಟ್ಟು ಪವಿತ್ರ ಆತ್ಮನಿಂದ ನಡೆಸಲ್ಪಡುವವರೇ ನಿಜವಾದ ಕ್ರೈಸ್ತರು. ಸೊ ಅದರಿಂದ ವಿವಾಹ ಆಗುವಂಥ ಡಾಲ್ಫಿ ಮತ್ತು ಸ್ಯಾಂಡ್ರಾ ಒಂದು ನಿಜ ಕ್ರೈಸ್ತ ಕುಟುಂಬವಾಗಿ ಕಾಣಲ್ಪಡಬೇಕು. ಕ್ರಿಶ್ಚಿಯನ್ಸ್ ಥರ ಅಲ್ಲ, ಸುಣ್ಣಂಬಳ್ಳಿ ಸಮಾಧಿ ಥರ ಅಲ್ಲ. ಇದೆಲ್ಲ ಈಗ ಒಂದು ರೀತಿ ಸುಣ್ಣಂಬಳ್ಳಿ ಸಮಾಧಿನೇ ಆಗುತ್ತೆ. ನಾವೀಗ ಮಾಡ್ತಾ ಇರೋದೆಲ್ಲ ಪ್ರಾರ್ಥನೆ ಇದೆ, ಚರ್ಚ್ ಇದೆ, ನಾಳೆ ಅದು ಇದು ಅಂತೆಲ್ಲ ಸುಮಾರು ಕಾರ್ಯಕ್ರಮಗಳಿರುತ್ತೆ. ಎವ್ರಿ ಕೋಟಿಂಗ್ ವಿಲ್ ಬಿ ದೇರ್. ದಟ್ ಈಸ್ ನಾಟ್ ಕ್ರಿಶ್ಚಿಯನ್ ಲೈಕ್, ಬೇಡ. ಸೊ ಟ್ರೂ ಕ್ರಿಶ್ಚಿಯನ್ ಫ್ಯಾಮಿಲಿ ಆಗಬೇಕು, ಟ್ರೂ ಕ್ರಿಶ್ಚಿಯನ್ ಲೈಫ್ನ ನಾವು ಲೀಡ್ ಮಾಡಬೇಕು. ಹಾಗೆ ಆಗಬೇಕಾದ್ರೆ ನಮಗೆ ಟ್ರೂ ಹೋಲಿ ಸ್ಪಿರಿಟ್ ಬೇಕು. ವಿ ನೀಡ್ ದ ಪವರ್ ಆಫ್ ದ ಟ್ರೂ ಹೋಲಿ ಸ್ಪಿರಿಟ್. ನಿಜವಾದ ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿಗೆ ಬರಬೇಕು. ಬಂದರೆ ಮಾತ್ರ ಯೇಸು ಸ್ವಾಮಿ ಹೇಳ್ತಾರಲ್ವಾ, ಪವಿತ್ರಾತ್ಮ ನಿಮ್ಮ ಮೇಲೆ ಬರ್ತಾರೆ, ಆಗ ನೀವು ಶಕ್ತಿಯುತರಾಗ್ತೀರಿ, ಅದಾದಮೇಲೆ ನೀವು ನನಗೆ ಸಾಕ್ಷಿಗಳಾಗ್ತೀರಿ ಅಲ್ವಾ? ಆಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್ ಚಾಪ್ಟರ್ 1 verse 8, ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 1 ವಾಕ್ಯ 8ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಏನಂತ ಹೇಳ್ತಾರೆ? ಓದಿ ಪರವಾಗಿಲ್ಲ. ಆದರೆ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ, ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಆಗ ನೀವು ಜೆರುಸಲೇಮಿನಲ್ಲೂ ಜುದಯದಲ್ಲೂ ಸಮಾರ್ಯದಲ್ಲೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗುವಿರಿ ಅಂತ. ನನಗೆ ಏನಾಗುವಿರಿ? ಸಾಕ್ಷಿಗಳಾಗುವಿರಿ. ಈ ಸಾಕ್ಷಿಗಳಾಗೋದಂದ್ರೆ ಏನು? ನಾವು ಇವತ್ತು ಸಾಕ್ಷಿ ಹೇಳ್ತೀವಿ. ಯಾವುದಾದ್ರೂ ಧ್ಯಾನಗಳಿಗೆ ಹೋದರೆ ಅಲ್ಲಿ ಸಾಕ್ಷಿ ಹೇಳ್ತೀವಾ? ನಮ್ಮ ಟೀಮಲ್ಲೂ ಸಾಕ್ಷಿ ಹೇಳೋರು ಹೇಳಿದ್ದೀರಿ ಸುಮಾರು. ನಾನು ಇವತ್ತಿನ ತನಕ ಸಾಕ್ಷಿ ಹೇಳೋಕ್ಕೆ ಹೋಗಿಲ್ಲ, ಯಾಕಂದರೆ ಭಯ ಸಾಕ್ಷಿ ಹೇಳಲಿಕ್ಕೆ. ಆಗಲಿ, ನೀವು ಸಾಕ್ಷಿ ಹೇಳಿದವ್ರು ಸುಮಾರು ಜನ ಇದ್ದೀರಿ. ಆದರೆ ನೀವು ಹೇಳಿದ್ದು ಸಾಕ್ಷಿ ಅಲ್ಲ ಅಂತ ನಾನು ಹೇಳ್ತೀನಿ. ನೀವು ಹೇಳಿದ್ದೇನು ಅಂದರೆ ನಿಮ್ಮ ಅನುಭವವನ್ನು ನೀವು ಹೇಳಿದ್ದೀರಿ ಅಷ್ಟೇ. ನಿಮಗೆ ದೇವರು ಕೊಟ್ಟ ಅನುಭವಗಳನ್ನು ನೀವು ಹಂಚ್ಕೊಂಡಿದ್ದೀರಿ. ಅದು ಸಾಕ್ಷಿ ಅಲ್ಲ. ಸಾಕ್ಷಿ ಹೇಳಲಿಕ್ಕೆ ಎಲ್ಲೂ ಹೇಳಲೇ ಇಲ್ಲ. ಸಾಕ್ಷಿ ಆಗಲಿಕ್ಕೆ ಹೇಳಿದ್ದು. ಅನುಭವಗಳನ್ನ ಹೇಳ್ಕೊಳ್ಳಿ. ದೇವರು ನಿಮಗೆ ಕೊಟ್ಟಂಥ ಒಳ್ಳೆಯದನ್ನು ಇತರರಿಗೆ ಹೇಳಿ. ದೇವರು ನಿಮಗೆ ಮಾಡಿದ ಉಪಕಾರವನ್ನು ಇತರರಿಗೆ ಹೇಳಿ. ದೇವರು ನಿಮಗೆ ಕೊಟ್ಟ ಸೌಖ್ಯ, ಬಿಡುಗಡೆ, ಆಶೀರ್ವಾದ, ಅದು ಇದು ಏನೆಲ್ಲ ಹೇಳ್ಕೊಳ್ಳಿ, ಪರವಾಗಿಲ್ಲ, ನಿಮಗೆ ಬಿಟ್ಟಿದ್ದು. ಈ ಸಾಕ್ಷಿ ಹೇಳಿದವರೆಲ್ಲ ಸಾಕ್ಷಿಗಳಲ್ಲ. ಡೋಂಟ್ ಮಿಸ್ಟೇಕ್ ದೆಮ್ ಆಲ್ಸೋ. ಕೆಲವರು ಕೇಳ್ತಾರಲ್ವಾ, ಈ ರೋಹನ್ಗೆ ಯಾವಾಗಲೂ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ ಕೆಲವರು, ಇವನು ಸಾಕ್ಷಿ ಹೇಳ್ತಾನೆ, ಇವನು ಸಾಕ್ಷಿ ಆಗಿಲ್ಲಲ್ಲ ಯಾಕೆ ಅಂತ. ನಾನು ಅದನ್ನೇ ಈಗ ಹೇಳ್ತಾ ಇರೋದು. ನೀವು ಅವನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಅವನಿಗೆ ದೇವರು ಕೊಟ್ಟ ಅನುಭವ ಅವನು ಹೇಳ್ದ. ಪಾಪ ಅವನೇನಾದರೂ ನಾನು ಸಾಕ್ಷಿ ಆಗಿದ್ದೀನಿ ಯೇಸುಗೋಸ್ಕರ ಅಂತ ಹೇಳಿದ್ನ? ಇಲ್ಲ, ಅವನಿಗೆ ದೇವರು ಕೊಟ್ಟ ಅನುಭವನ ಅವನು ಹೇಳ್ದ. ಹಾಗಂತ ಹೇಳಿಬಿಟ್ಟು ಅವನು ಇವತ್ತು ಈ ಥರ ಎಲ್ಲ ನಾನು ಬೀಡಿ ಬಿಟ್ಟೆ, ಸಿಗರೇಟ್ ಬಿಟ್ಟೆ, ಹುಡುಗಿಯರನ್ನ ಬಿಟ್ಟೆ, ಎಲ್ಲ ಬಿಟ್ಟೆ, ಮತ್ತೆ ನೋಡಿದರೆ ಅಲ್ಲೇ ಬಿದ್ದ ಅಂತ ಹೇಳ್ತಾನೆ. ಅದೆಂಥ ಸಾಕ್ಷಿ? ಅದು ಅವನ ಅನುಭವ ಅವನು ಹೇಳ್ತಾ ಇರೋದು. ನಾನು ಯೇಸುವಿಗೆ ಸಾಕ್ಷಿ ಆಗಿದ್ದೀನಿ ಅಂತ ಎಲ್ಲೂ ಹೇಳಲಿಲ್ಲಲ್ಲ ಅಲ್ವಾ? ಸೊ ಅನುಭವಗಳು ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಅನುಭವಗಳು ಇವತ್ತು ನಾನು ಬದುಕೋದಾದರೆ ಯೇಸುಗಾಗಿ, ಸತ್ರು ಯೇಸುಗಾಗಿ ಅಂತೆಲ್ಲ ಹೇಳ್ತೀವಿ, ಮಾರನೇ ದಿವಸ ಬೇರೆ ಥರ ಇರ್ತೀವಿ. ದ್ಯಾಟ್ ಈಸ್ ಡಿಫ್ರೆಂಟ್. ಸಾಕ್ಷಿಯಾಗೋದಂದರೆ ಕ್ರಿಸ್ತನಿಗಾಗಿ, ಯೇಸು ಕ್ರಿಸ್ತನಿಗಾಗಿ ಸಾಯಲಿಕ್ಕೆ ತಯಾರಾಗೋದು. ಸಾಕ್ಷಿ ಆಗೋದಂದರೆ ಯಾವುದೋ ಒಂದಿಷ್ಟು ಚಟಗಳು ಬಿಟ್ಟೆ, ಅದು ಬಿಟ್ಟೆ, ಇದು ಬಿಟ್ಟೆ, ಕಳ್ತನ ಬಿಟ್ಟೆ, ಸುಳ್ಳು ಹೇಳೋದು ಬಿಟ್ಟೆ, ವ್ಯಭಿಚಾರ ಬಿಟ್ಟೆ, ಕುಡುಕುತನ ಬಿಟ್ಟೆ, ಎಲ್ಲ ಬಿಟ್ಟು ನಾನೀಗ ಪ್ರಾರ್ಥನೆ, ಬೈಬಲ್, ಧ್ಯಾನ, ಹಲ್ಲೆಲ್ಲೂಯ, ಪ್ರೈಸ್ ಲಾರ್ಡ್. ಅದಲ್ಲವೇ ಅಲ್ಲ. ಅದು ಯಾರು ಬಿಡ್ಬೋದು. ಕೆಲವ್ರನ್ನ ಪ್ರಾರ್ಥನೆ ಕರ್ಕೊಂಡೋಗಿ ಬಿಡಿಸ್ತಾರೆ, ಕೆಲವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಬಿಡಿಸೋ ಟೆಕ್ನಿಕ್ಗಳಿದೆ.
ಅದು ಯಾರು ಟೆಕ್ನಿಕ್ಕು ನಮಗೆ ಬೇಡ. ನಮಗೆ ಬೇಕಾಗಿರೋದು ಸಾಕ್ಷಿಗಳು. ಇವತ್ತು ನಾನು ನೀವು ಸಾಕ್ಷಿಗಳಾಗಬೇಕು. ನಾವು ಸಾಕ್ಷಿಗಳಾಗಲಿಕ್ಕೆ ಪವಿತ್ರಾತ್ಮನ ಶಕ್ತಿ ಬೇಕು ನಮಗೆ. ವಿ ನೀಡ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಟು ವಿಟ್ನೆಸ್ ಕ್ರೈಸ್ಟ್. ಕ್ರಿಸ್ತನಿಗೆ ನಾವು ಸಾಕ್ಷಿ ಆಗಲಿಕ್ಕೆ ನಮಗೆ ಪವಿತ್ರಾತ್ಮನ ಶಕ್ತಿ ಬೇಕು. ಇನ್ನೊಂದು ಸರಿ ಓದಿ ನೋಡೋಣ. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ, ಆಗ ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ, ಪವಿತ್ರಾತ್ಮ ಅವರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ನೀವೇನಾಗ್ತೀರಿ? ನಿಮಗೊಂದು ಶಕ್ತಿ ಸಿಗುತ್ತೆ. ಅದು ಸಾಧಾರಣ ಶಕ್ತಿ ಅಲ್ಲ. ಅದು ಸುಮ್ಮನೆ ಹಲ್ಲೆಲೂಯಾ ಹೇಳುವ ಶಕ್ತಿ ಅಲ್ಲ, ಪ್ರೈಸ್ ಲಾರ್ಡ್ ಶಕ್ತಿ ಅಲ್ಲ, ಅದು ಸುಮ್ಮನೆ ಪ್ರಬೋಧನೆ ಮಾಡುವ ಶಕ್ತಿ ಅಲ್ಲ. ಅದು ಸಾಯಲಿಕ್ಕೆ ತಯಾರಾಗುವ ಶಕ್ತಿ, ಸಿಂಹದ ಬಾಯಿಗೆ ಬೀಳಲಿಕ್ಕೆ ತಯಾರಾಗುವ ಶಕ್ತಿ, ಖಡ್ಗಕ್ಕೆ ಕುತ್ತಿಗೆ ಕೊಡಲಿಕ್ಕೆ ತಯಾರಾಗುವ ಶಕ್ತಿ, ಮುಖದ ಮೇಲೆ ಉಗುಳಿಸ್ಕೊಳ್ಳಿಕ್ಕೆ ತಯಾರಾಗುವ ಶಕ್ತಿ, ಖಡ್ಗದಿಂದ ಹತರಾಗಲಿಕ್ಕೆ ತಯಾರಾಗುವ ಶಕ್ತಿ, ಬೆಂಕಿಗೆ ಹಾಕಿದ್ರು ಅಲ್ಲಿ ಸುಡಲಿಕ್ಕೆ ತಯಾರಾಗುವ ಶಕ್ತಿ. ಅದಲ್ಲದೆ ಮೊಣಕಾಲ ಮೇಲೆ ನಿಂತ್ಕೊಳ್ಳೋ ಶಕ್ತಿನೋ ಉಪವಾಸ ಮಾಡೋ ಶಕ್ತಿನೋ ಇದು ಯಾವ ಶಕ್ತಿನೂ ಅಲ್ಲ. ಪವಿತ್ರಾತ್ಮ ನಿನ್ನ ಮೇಲೆ ಬಂದಾಗ ನಿನಗೆ ಶಕ್ತಿ ಸಿಗುತ್ತೆ. ಅದು ನಿನ್ನನ್ನು ಸಾಕ್ಷಿಯನ್ನಾಗಿ ಮಾಡುತ್ತೆ. ದಟ್ ಪವರ್ ಆಫ್ ಹೋಲಿ ಸ್ಪಿರಿಟ್ ವಿಲ್ ಮೇಕ್ ಯು ವಿಟ್ನೆಸ್. ವಿಟ್ನೆಸ್ ಮೀನ್ಸ್ ಟು ಡೈ ಫಾರ್ ಕ್ರೈಸ್ಟ್. ನೋಡಿ, ಈ ಮಾತನ್ನು ಯೇಸು ಕ್ರಿಸ್ತರು ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ ಅಪಸ್ತೋಲರಿಗೆ ಹೇಳ್ತಾ ಇದ್ದಾರೆ. ಈ ಅಪಸ್ತೋಲರಲ್ಲಿ ಯಾರೆಲ್ಲ ಈ ಪವಿತ್ರಾತ್ಮನ ಶಕ್ತಿ ಪಡ್ಕೊಂಡ್ರೋ, ಜೂದಾಸ್ ಇಸ್ಕರಿಯೋತ ಇಲ್ಲ ಅಲ್ಲಿ, ಬಾಕಿ 12 ಮಂದಿ ಅಪಸ್ತೋಲರಲ್ಲಿದ್ದಾರೆ. ಅವರೆಲ್ಲರೂ ಕೂಡ ರಕ್ತಸಾಕ್ಷಿಗಳಾದರು. ಜಾನ್ ಒಬ್ಬರು ಬಿಟ್ಟು, ಅವರು ರಕ್ತಸಾಕ್ಷಿ ಆಗದೇ ಇದ್ರು ರಕ್ತ ಚೆಲ್ಲಿ ಯೇಸುಗೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದಾರೆ. ಅವ್ರನ್ನ ಸಾಯಿಸ್ಲಿಕ್ಕಾಗಿಲ್ಲ, ತಗೊಂಡೋಗಿ ಪತ್ಮೋಸ್ ದ್ವೀಪದಲ್ಲಿ ಬಿಸಾಡಿದರು, ನೀನು ಇಲ್ಲಿ ಸತ್ತೋಗು ಅಂತ. ದೇ ಟ್ರೈಡ್ ದರ್ ಬೆಸ್ಟ್ ಟು ಕಿಲ್ ಜಾನ್ ಬಟ್ ಫೇಲ್ಡ್. ಹಿಸ್ ಟೈಮ್ ವಾಸ್ ನಾಟ್ ಯೆಟ್ ಕಮ್. ಟೈಮ್ ಬಂದಿಲ್ಲ, ಬಟ್ ಈ ಸಫರ್ಡ್ ಎ ಲಾಟ್. ಈ 11 ಜನ ಅಥವಾ 12 ಜನನು ಸಾಕ್ಷಿಗಳಾದರು. ಇವತ್ತು ನಮಗೆಷ್ಟು ಜನಕ್ಕೆ ಸಾಕ್ಷಿ ಆಗಲಿಕ್ಕೆ ಇಷ್ಟ ಇದೆ ಮನಸ್ಸೊಳಗಡೆ? ಕೈ ಎತ್ತೋದು ಬೇಡ, ಯಾರು ಕೈ ಎತ್ತೋದು ಬೇಡ. ಕೈ ಎತ್ತಕ್ಕೆ ಹೇಳೋದು ಇಲ್ಲ. ನಾನು ವಾಕ್ಯ ಮಾತ್ರ ಬೋಧನೆ ಮಾಡ್ತೀನಿ. ಯಾರಿಗೂ ಇದು ವೈಯಕ್ತಿಕವಾಗಿ ಹೇಳೋದು ಅಲ್ವೇ ಅಲ್ಲ. ನೀವು ಅಂತ ಇದು ನಮಗೆಲ್ರಿಗೂ, ನನಗೂ ನಿಮಗೂ ಸೇರಿ ಇಟ್ಟು ಯಾರೆಲ್ಲ ಆನ್ಲೈನ್ನಲ್ಲಿ ಕೇಳಿಸ್ಕೊಳ್ತಾ ಇದ್ದೀರೋ ಮತ್ತು ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಕೇಳಿಸ್ಕೊಳ್ತಾ ಇದ್ದೀರೋ, ನಮಗೆಲ್ರಿಗೂ ಕೂಡ ನಮಗೆ ಸಾಕ್ಷಿ ಆಗ್ಲಿಕ್ಕೆ ಆಗ್ತಾ ಇದೆಯಾ? ಯೇಸು ಕ್ರಿಸ್ತನಿಗೆ ಸಾಕ್ಷಿ ಆಗ್ಲಿಕ್ಕೆ ಆಗ್ತಾ ಇದೆಯಾ? ಹಳೆ ಒಡಂಬಡಿಕೆಯಲ್ಲಿ ಸಾಕ್ಷಿಗಳಿದ್ದರು. ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ, ಇವರೆಲ್ಲ ಸಾಕ್ಷಿಗಳು. They stood firm for their faith. They stood firm for their God. ಅವರ ದೇವರಿಗಾಗಿ, ದೇವರ ಆಜ್ಞೆಗಳಿಗಾಗಿ, ವಿಶ್ವಾಸಕ್ಕಾಗಿ ಅವರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಿಂತ್ಕೊಂಡ್ರು. ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಶಕ್ತಿಯಿಂದ. ಆದರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದು ಅನೇಕ ಅದ್ಭುತಗಳನ್ನು ಕಂಡು ಅದ್ಭುತಗಳನ್ನು ಮಾಡಿದ ಅಪೊಸ್ತಲರಿಗೆ ಸಾಕ್ಷಿ ಆಗಲಿಕ್ಕೆ ಆಗಲಿಲ್ಲ. ಅಂಟಿಲ್ ದೇ ರಿಸೀವ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡುವವರೆಗೂ ಅವರಿಗೆ ಸಾಕ್ಷಿ ಆಗಲಿಕ್ಕಾಗಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಸ್ವಲ್ಪ ಎಲ್ಲೋ ಮಂಕಲ್ಲಿ ಬದುಕ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ನಾವು ಈ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿ ಇರೋದ್ರಿಂದ, ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪ್ಗಳಲ್ಲಿ ನಾವು ಇರೋದ್ರಿಂದ ನಾವು ಎಲ್ಲೋ ಒಂದು ಮಂಕಲ್ಲಿ ಬದುಕ್ತಾ ಇದ್ದೀವಿ. ವಿ ಥಿಂಕ್ ದಟ್ ವಿ ಆರ್ ಅನಾಯಿಂಟೆಡ್, ವಿ ಆರ್ ಫಿಲ್ಡ್ ಬೈ ದ ಪವರ್, ಅದು ಇದು ಎಲ್ಲ ನಾವು ಈ ಬೈಹಾರ್ಟ್ ಮಾಡಿ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ದಟ್ ಟ್ರೂ ಪವರ್ ಈಸ್ ಟ್ರೂಲಿ ಲ್ಯಾಕಿಂಗ್ ಇನ್ ಅಸ್. ಆ ನಿಜವಾದ ಶಕ್ತಿ ನಮ್ಮಲ್ಲಿಲ್ಲ, ನಮ್ಮಲ್ಲಿವತ್ತಿಲ್ಲ. ಇವತ್ತು ಆ ಶಕ್ತಿ ನಮ್ಮಲ್ಲಿ ಬೇಕು, ನಮ್ಗೆ ಆ ಶಕ್ತಿ ಬೇಕು. ನೋಡಿ, ನಾವು ಕ್ರಿಸ್ತನಿಗಾಗಿ ಬದುಕದೇ ಇದ್ದರೆ ನಮ್ಮ ಬದುಕು ನರಕದಲ್ಲಿ ಕೊನೆಯಾಗುತ್ತೆ. ನಮ್ಮ ಬದುಕಿಗೆ ಏನೂ ಅರ್ಥ ಇಲ್ಲ, ಏನೇನೂ ಅರ್ಥ ಇಲ್ಲ. ಉಪದೇಶಕ ಒಂದು ಪ್ರಶ್ನೆ ಕೇಳ್ತಾನೆ. ಎಕ್ಲೇಸಿಯಾಸ್ಟಿಸ್ ಚಾಪ್ಟರ್ 1 ವರ್ಸ್ 3, ಉಪದೇಶಕನ ಪುಸ್ತಕ ಅಧ್ಯಾಯ 1 ವಾಕ್ಯ 3ರಲ್ಲಿ ಒಂದು ವಾಕ್ಯ ಈ ರೀತಿ ಇದೆ. ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ, ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲಾ ಪ್ರಯಾಸದಿಂದ ಅವನಿಗೆ ದೊರಕುವ ಲಾಭವಾದರೂ ಏನು? ಅವನಿಗೆ ಅಥವಾ ಅವಳಿಗೆ ದೊರಕುವ ಲಾಭ ಆದರೂ ಏನು?
ಹಾಂ, ಈಗ ಮದುವೆ ಆಗ್ಲಿಕ್ಕೆ ಹೊರಟಿದ್ದಾರೆ ನಮ್ಮ ಡಾಲ್ಫಿ ಮತ್ತು ಸ್ಯಾಂಡ್ರಾ. ಪಾಪ ಅವರೇ ಸಿಕ್ಕಾಕೊಂಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಅವರ ಸೌಭಾಗ್ಯ. ಓಕೆ, ನೀವು ಮದುವೆ ಆಗ್ತಿದ್ರೆ ನಿಮಗೆ ಏನು ಸಿಗುತ್ತೆ? ಯಾಕೆ ಮದುವೆ ಆಗ್ತಿದ್ದೀರಾ ಇಬ್ಬರು? ಏನು ಕೊಂಕಣಿಲಿ ಹೇಳ್ಬಿಟ್ರಿ, ನಂಗೆ ಅರ್ಥ ಆಗಿಲ್ಲ. ವಾಕ್ಯ ಹೇಳುತ್ತೆ ಏನೂ ಲಾಭ ಇಲ್ಲ ಅಂತ, ನೀವು ತಪ್ಪು ಮಾಡ್ತಾಯಿದ್ದೀರಿ ಅಂತ. ಮದುವೆ ಆಗಬೇಡಿ ಅಂತಲ್ಲ, ಏನು ಪ್ರಯೋಜನ ಇಲ್ಲ ಅಂತ. ಮದುವೆ ಆಗಿನೂ ಮದುವೆ ಆಗಿ ಮಕ್ಕಳಾದಮೇಲೆ ಅದು ಪ್ರಯೋಜನ ಇಲ್ಲ. ಕೆಲವರು ಹೇಳ್ತಾರಲ್ಲ, ನಾವು ಸುಮಾರು ಕಷ್ಟಪಟ್ಟು ಒಂದು ಮಗು ಆಯಿತು ಅಂತ. ಕಷ್ಟಪಟ್ಟು 15 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ನಮ್ಗೆ ಆಯಿತು ಒಂದು ಮಗು ಅಂತ. ಸೊ ನೀವೀ ಪ್ರಪಂಚದಲ್ಲಿ ಪಡುವ ಪ್ರಯತ್ನದಿಂದ ಏನು ಪ್ರಯೋಜನ? ಡಾಲ್ಫಿ, ಏನು ಪ್ರಯೋಜನ? ಮೊದಲೇ ಹೇಳಿದರೆ ನಾನು ಇಷ್ಟು ಮುಂದುವರಿತಿರಲಿಲ್ಲ ಅಂತ ಹೇಳ್ತಾನೆ ಡಾಲ್ಫಿ. ಸುಮಾರು ಜನ ಡಾಲ್ಫಿಗಳಿದ್ದಾರೆ ಇಲ್ಲಿ ಅಲ್ವಾ, ಸುಮಾರು ಸ್ಯಾಂಡ್ರಗಳು ಇದ್ದಾರೆ, ಮದುವೆ ಆದವರು ಇದ್ದಾರೆ. ಆದವ್ರು ನೀವೇ ಕ್ವಶನ್ ಹಾಕಿರ್ತೀರಿ, ಇವಳನ್ನ ಕಟ್ಕೊಂಡು ಏನು ಸಿಕ್ತು ನನಗೆ, ಇವನ್ನ ಕಟ್ಕೊಂಡು ಏನು ಸಿಕ್ತು, ಮದುವೆ ಆಗಿ ಏನು ಸಿಕ್ತು, ಟೆನ್ಷನ್ ಜಾಸ್ತಿ ಆಯ್ತು ಅಲ್ಲದೆ, ಸಾಲ ಜಾಸ್ತಿ ಆಯ್ತು ಅಲ್ಲದೆ, BP ಶುಗರ್ ಬಂತು ಅಲ್ಲದೆ, ಬೇರೆ ಏನು ಸಿಕ್ತು? ಏನು ಸಿಕ್ತು? ಮೊದಲು ಸಾಲ ಇರಲಿಲ್ಲ, ಮದುವೆ ಆದಮೇಲೆ ಸಾಲ ಜಾಸ್ತಿ ಆಯಿತು. ಮೊನ್ನೆ ನಮ್ಮ ಜೂಡ್ ಮಿಸ್ಸಸ್ ಮರ್ಲಿನ್ ಹೇಳ್ತಾ ಇದ್ಲು, ಮದುವೆ ಆಗಿ ಮಕ್ಕಳೆಲ್ಲ ಆದಮೇಲೆ ಸಾಲ ಇದ್ದೇ ಇರುತ್ತೆ ಅಣ್ಣ, ಮಕ್ಕಳಿಗೆ ಮನೆಯಲ್ಲಿ ಸಾಲ ಇಲ್ಲದೆ ಇರುತ್ತಾ ಅಂತ. ಸೊ ಯಾಕೆ ಬೇಕು ಈ ಜೀವನ? ನಾನು ಕೇಳ್ತಾ ಇಲ್ಲ, ಇಲ್ಲಿ ಓದಿ. ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ದೊರಕುವ ಲಾಭವಾದರೂ ಏನು? ಬೈಬಲ್ ಹೇಳುತ್ತೆ ಕ್ಲೀನಾಗಿ ಊಟ ಬಟ್ಟೆ ಇದ್ರೆ ಅಷ್ಟೇ ಸಾಕು, ಎಷ್ಟರ ಹೋದ್ರೆ ಹಾಳಾಗೋಗ್ತೀಯ ಅಂತ. ನಮಗೇನಿದ್ರೆ ಸಾಕು? ಊಟ ಬಟ್ಟೆ. ಏನಕ್ಕೆ? ಕಾರು ಆಕ್ಸಿಡೆಂಟ್ ಆದರೆ, ಕಾಲು ಮುರಿದೋದ್ರೆ, ಪಂಚರ್ ಆದರೆ ಮತ್ತೆ ಅದಕ್ಕೆ ತಲೆನೋವು. ಕಾರು ಬೇಕಂತೆ, ಕಾರು ಎಲ್ಲ ಸೈತಾನ ಸೇರಿಸೋದು, ಕಾರು ಬೇಕು ಬೈಕ್ ಬೇಕು ಅಂತೆಲ್ಲ. ತಗೊಳ್ಳೋದ್ರ ಬಗ್ಗೆ ದೇವರು ಯಾರಿಗೂ ಅಡ್ಡ ಹಾಕಲ್ಲ. ದೇವರು ಏನು ಹೇಳಬೇಕೋ ವಾಕ್ಯದಲ್ಲಿ ಅದು ನಮಗೆ ಹೇಳಿದ್ದಾರೆ. ನಾವು ವಾಕ್ಯ ಬಿಟ್ಟು ಬದುಕ್ತಾ ಇದೀವಿ, ಯಾಕಂದ್ರೆ ನಮ್ಮಲ್ಲಿ ಪವರ್ ಇಲ್ಲ. ವಾಕ್ಯ ಹಿಡ್ಕೊಂಡು ಬದುಕಲಿಕ್ಕೆ ವಿ ಡೋಂಟ್ ಹ್ಯಾವ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಟು ಫಾಲೋ ದ ವರ್ಡ್ ಆಫ್ ಗಾಡ್. ವಿ ಆರ್ ಸಿಂಪ್ಲಿ ಯೂಸಿಂಗ್ ದ ವರ್ಡ್ ಆಫ್ ಗಾಡ್ ಫಾರ್ ಅವರ್ ಬೆನಿಫಿಟ್. ನಮ್ಮ ಸ್ವಾರ್ಥ ಲಾಭಕ್ಕೆ ವಾಕ್ಯನ ಉಪಯೋಗಿಸ್ಕೊಂಡು ಬದುಕ್ತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ವಾಕ್ಯಕ್ಕೆ ನಾವು ಸರೆಂಡರ್ ಆಗಿ ಬದುಕ್ತಾ ಇಲ್ಲ. ವಿ ಆರ್ ಯೂಸಿಂಗ್ ಗಾಡ್ಸ್ ವರ್ಡ್ ಅಕಾರ್ಡಿಂಗ್ ಟು ಅವರ್ ಟ್ರೆಡಿಷನ್, ಅವರ್ ರಿಲಿಜಿಯನ್, ಅವರ್ ಪ್ರೇಯರ್, ಅವರ್ ರಿಟ್ರೀಟ್, ಅವರ್ ಲೈಫ್, ಅವರ್ ನೀಡ್ಸ್. ವಿ ಆರ್ ಯೂಸಿಂಗ್ ಗಾಡ್ಸ್ ವರ್ಡ್ ಮೀನ್ಸ್ ಬೈಬಲನ್ನು ನಮ್ಮ ಸಂಪ್ರದಾಯಕ್ಕೆ, ನಮ್ಮ ಆರಾಧನೆಗೆ, ನಮ್ಮ ಪ್ರಾರ್ಥನೆಗೆ, ನಮ್ಮ ಧರ್ಮಕ್ಕೆ, ನಮ್ಮ ಇಷ್ಟಕ್ಕೆ, ನಮ್ಮ ಅನುಕೂಲಕ್ಕೆ, ನಮ್ಮ ಸುಖಕ್ಕೆ ತಕ್ಕ ಹಾಗೆ ಬೈಬಲನ್ನು, ವಾಕ್ಯಗಳನ್ನು ಉಪಯೋಗಿಸ್ಕೊಂಡು ನಾವು ಹೀಗೆ ಯೇಸು ಹೆಸರಿಗೆ ಅವಮಾನ ಮಾಡಿ ಹೋಗ್ತಾ ಇದ್ದೀವಿ ಕ್ರಿಶ್ಚಿಯನ್ಸ್ ಹಾಗೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮಗೆ ಹೇಳ್ತಾ ಇರೋದು, ಐ ನೀಡ್ ಟು ಸಬ್ಮಿಟ್ ಟು ದ ವರ್ಡ್ ಆಫ್ ಗಾಡ್. ನಾನು ಆ ಕಡೆಗೆ ಬೆಂಡ್ ಆಗಬೇಕು. ವಾಕ್ಯ ಏನು ಹೇಳುತ್ತೋ ಅದಕ್ಕೆ ನಾನು ಒಬೆ ಆಗಬೇಕು. ನಾನು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕಲ್ಲ. ವಾಕ್ಯಕ್ಕೆ ನಾನು ಒಳಪಟ್ಟು ಒಳಗಾಗಿ ಬದುಕಬೇಕು. ದ್ಯಾಟ್ ಈಸ್ ಟ್ರೂ ಕ್ರಿಶ್ಚಿಯನ್ ಲೈಫ್. ಅದೇ ನಿಜವಾದ ಕ್ರೈಸ್ತ ಜೀವನ. ಆ ಜೀವನ ಜೀವಿಸಲಿಕ್ಕೆ ನಮಗೆ ಕ್ರಿಸ್ತನ ಶಕ್ತಿ ಇದ್ದರೆ ಮಾತ್ರನೇ ಸಾಧ್ಯ. ಇವತ್ತು ನನಗೆ ವೈಯಕ್ತಿಕವಾಗಿ ನನಗೆ ಅನ್ನಿಸ್ತಾ ಇಲ್ಲ ನಾನೀಗ ಕ್ರೈಸ್ತ ಜೀವನ ಜೀವಿಸ್ತಾ ಇದ್ದೀನಿ ಅಂತ. ನನಗೊಂಥರ ಡೌಟ್ ಆಗ್ತಾ ಇದೆ. ಇದೆಲ್ಲ ಕೆಲವೊಂದು ವಾಕ್ಯಗಳು ಓದ್ಲಿಕ್ಕೆ ಸುಮಾರು ವಾಕ್ಯಗಳಿದೆ. ಇವತ್ತು ಎಷ್ಟು ಸಮಯ ಸಿಗುತ್ತೋ ಅಷ್ಟು ನಾವು ಓದೋಣ. ಆದರೆ ಈ ವಾಕ್ಯಗಳೆಲ್ಲ ಓದ್ತಾ ನನಗೇನು ಅನ್ನಿಸ್ತು ಗೊತ್ತಾ? ಪರ್ಸ್ನಲಿ ವಾಟ್ ಐ ಫೆಲ್ಟ್ ವಾಸ್, ಐ ಆಮ್ ನಾಟ್ ಎಟ್ ಕ್ರಿಶ್ಚಿಯನ್. ನಾನಿನ್ನು ಕ್ರಿಶ್ಚಿಯನ್ನೇ ಆಗಿಲ್ಲ ಅಂತ ಅನ್ನಿಸ್ತು. ನೀವು ಕೇಳೋದು ಮತ್ತೆ ಯಾಕೆ ಬೋಧನೆ ಮಾಡ್ತಾಯಿದ್ದೀರಿ ಅಂತ. ಬೋಧನೆ ಮಾಡ್ತಾರೆ ನಿಮಗಂತೂ ಅಲ್ಲ, ನಾನು ಬೋಧನೆ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಕಿವಿಯುಳ್ಳವನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ.
ಇದು ನಿಮಗೆ ಹೇಳ್ತಾ ಇರೋದಲ್ಲ. ಐ ಆಮ್ ಪ್ರೀಚಿಂಗ್ ಟು ಮೈ ಸೆಲ್ಫ್. ಅಟ್ಲೀಸ್ಟ್ ಥ್ರೂ ದಿಸ್ ಐ ಕ್ಯಾನ್ ಬಿಕಮ್ ಎ ಕ್ರಿಶ್ಚಿಯನ್. ಇದ್ರ ಮುಖಾಂತರ ನಾನೊಬ್ಬ ಕ್ರೈಸ್ತನಾಗಬಹುದಾ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ಯೋಚನೆ ಮಾಡ್ತಾಯಿದ್ದೀನಿ. ಆಗದೆ ಹೋದರೆ ಕ್ರಿಸ್ತನಿಗೆ ಅವಮಾನ ತಂದಂಗಾಯಿತು. ಈಗ ನೋ ಆಪ್ಷನ್, ನಾನು ಆಗಲೇಬೇಕು. ಇಲ್ಲಿ ಉಪದೇಶಕ ಕೇಳ್ತಾನೆ, ವಾಟ್ ಡು ಪೀಪಲ್ ಗೇನ್ ಫ್ರಮ್ ಆಲ್ ದ ಟಾಯ್ಲ್ ಅಟ್ ವಿಚ್ ದೇ ಟಾಯ್ಲ್ ಅಂಡರ್ ದ ಸನ್. ಈ ಭೂಮಿಯಲ್ಲಿ ಸೂರ್ಯನ ಕೆಳಗೆ ಅಥವಾ ಆಕಾಶದ ಕೆಳಗೆ ಮನುಷ್ಯ ಇಷ್ಟು ಪ್ರಯತ್ನ ಪಡ್ತಾನಲ್ವಾ. ಓದಬೇಕು, ಬಿಸ್ನೆಸ್ ಮಾಡಬೇಕು, ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಡೆಕೋರೇಷನ್ ಮಾಡಬೇಕಲ್ವಾ. ಅವ್ರನ್ನ ಕರಿಬೇಕು, ಕಾರ್ಡ್ ಓಡಿಸಿ ಅಲ್ಲಿ ಹೋಗಿ ಅವರಿಗೆ ಇನ್ವಿಟೇಷನ್ ಕೊಡಬೇಕು, ಇವರಿಗೆ. ಇದರಿಂದ ಸಿಗೋ ಪ್ರತಿಫಲ ಆದರೂ ಏನು ಹೇಳಿ? ನಾನು ಇದನ್ನೆಲ್ಲ ಮಾಡಿದ್ದೀನಿ, ನೀವೆಲ್ಲ ಮಾಡಿದ್ದೀರಿ, ಮಾಡ್ತಾಯಿದ್ದೀವಿ ನಾವೆಲ್ಲರೂ. ಏನು ಸಿಕ್ತು ಅಲ್ಟಿಮೇಟಾಗಿ? ನಮಗೇನು ಸಿಕ್ತು? ಅವನೇ ಹೇಳ್ತಾನೆ, ಗಾಳಿಯನ್ನು ಹಿಡಿಯಲು ಗಾಳಿ ಹಿಡ್ಕೊಂಡು ಬರೋಕ್ಕಾಗುತ್ತಾ ಗೋಣಿ ಚೀಲದಲ್ಲಿ? ಇಲ್ಲ, ನಾವು ಪ್ಲಾಸ್ಟಿಕ್ ಚೀಲದಲ್ಲಿ ತರ್ತೀವಿ, ರಬ್ಬರ್ ಚೀಲದಲ್ಲಿ ತರ್ತೀವಿ. ಎಲ್ಲಾದರೂ ಒಂದು ಮೊಳೆ ಪಂಚರ್ ಹೊಡೆದ್ರೆ ಹೋಯ್ತು. ತಗೊಬರ್ತಾರೆ, ಯಾವನೋ ಒಂದು ಸಣ್ಣ ಸಣ್ಣ ಪಿನ್ ಹೊಡೆದ್ರೆ ಸಾಕು, ಗಾಳಿ ಹೋಯ್ತು. ಗಾಳಿನ ಹಿಡ್ಕೊಬರೋಕ್ಕಾಗಲ್ಲ. ತುಂಬ ಕನಸು ಆಸೆ ಎಲ್ಲ ಹೊತ್ಕೊಂಡು ಬದುಕ್ತೀವಲ್ವಾ. ಅಲ್ಲ, ದೊಡ್ಡ ದೊಡ್ಡ ಕನಸುಗಳು, ಆಸೆಗಳೆಲ್ಲ ಇದೆಯಾ? ಪಾಪ ಇವರು ಏನೇನು ಕನಸಿಟ್ಕೊಂಡು ಮದುವೆ ಆಗಕ್ಕೆ ಹೊರಟಿದ್ದಾರೋ ನಾಳೆ ಗೊತ್ತಿಲ್ಲ. ನಾವು ನುಚ್ಚುನೂರು ಮಾಡಿದ್ರೆ ನಾನು ಅವ್ರಿಗೆ ಸತ್ಯ ಹೇಳೋದು ಹೇಳಲೇಬೇಕಲ್ವ. ಮೊನ್ನೆ ರಘು ಬ್ರದರ್ ಇವನಿಗೆ ನಮ್ಮ ಲವಂಗ ಏನೋ ಒಂದು ಹುಡುಗಿ ಎಲ್ಲೋ ಸೆಟ್ ಆಗ್ತಾಯಿದ್ದಾರೆ ಅಂತ ಹೇಳಿದಾಗ ಒಂದು ಹುಲಿ ಕತೆ ಹೇಳಿದರು. ಹೇಳ ಹುಲಿ ಕತೆ ಹೇಳಿದ್ರೆ ಈಗ ಜೋಕ್ ಆಗಿಬಿಡುತ್ತೆ. ಹೇಳಲಾಗ್ಲೇ ಬೇಡ, ಹೇಳ್ಬಿಡ್ತೀನಿ. ಹುಲಿ ಕತೆ ಏನು ಗೊತ್ತಾ? ಹುಲಿಗಳದ್ದು ಮದುವೆ ನಡೀತಾ ಇತ್ತಂತೆ. ಹುಲಿಗಳ ಮದುವೆಗೆ ಹುಲಿಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿತ್ತಂತೆ. ಸೊ ಡ್ಯಾನ್ಸ್ ಮಾಡಬೇಕು, ಅವ್ರು ಒಂದು ಇಲಿನೂ ಬಂದು ಡ್ಯಾನ್ಸ್ ಮಾಡ್ತಾಯಿತ್ತಂತೆ. ಆಗ ಪಕ್ಕದಲ್ಲಿ ಇದು ಹುಲಿ ಕೇಳ್ತಂತೆ, ಇದು ಹುಲಿಗಳ ಮದುವೆ, ನೀನು ಯಾಕೆ ಬಂದಿದೆಯಲ್ಲಿ ಅಂತ. ಆಗ ಇಲಿ ಹೇಳ್ತಂತೆ, ನಾನು ಮದುವೆ ಆಗೋಕ್ಕಿಂತ ಮುಂಚೆ ನಾನು ಹುಲಿ ಆಗಿದ್ದೆ, ಮದುವೆ ಆದಮೇಲೆ ನಾನು ಇಲಿ ಆಗಿಬಿಟ್ಟೆ ಅಂತ. ಆದ್ದರಿಂದ ನಾಳೆ ಮದುವೆ ಆದರೆ ಡಾಲ್ಫಿ ನೀನು ಇಲಿಯಾಗೋ ಸಾಧ್ಯತೆ ಇದೆ. ಎಷ್ಟೋ ಗಂಡಸರಿಗೆ ಅರ್ಥ ಆಗಿರುತ್ತೆ ಇದು. ಸೊ ಹುಲಿಯಾಗಿಯೇ ಇರ್ಬೋದು, ಆದರೆ ಏನು ಮಾಡೋದು? ಯೇಸು ಸ್ವಾಮಿಗೋಸ್ಕರ ಇಲಿ ಆಗಬೇಕಾಗತ್ತೆ. ಯೇಸು ಸ್ವಾಮಿನ ಅರ್ಥಕೊಂಡ ಮೇಲೆ ಮದುವೆ ಆಗಿಬಿಟ್ರೆ ಆಮೇಲೆ ಇಲಿ ಥರ ಇರಬೇಕಾಗತ್ತೆ. ಯೇಸು ಬೇಡ ಅಂದರೆ ಹುಲಿಯಾಗಿಯೇ ಇರ್ಬೋದು, ಅದು ಬಿಡಿ, ಅದು ಪ್ರಯೋಜನ ಇಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮದುವೆ ಆದಮೇಲೆ ಅಂತಲ್ಲ, ಈ ಲೋಕದಲ್ಲಿ ನಾವು ಮೇಲೆ ಏನೋ ಆಗಿ ಮೆರೀಲಿಕ್ಕೆ ಹೋಗ್ತೀವಿ. ನಮಗೆ ಚಿಕ್ಕವರಾಗೋದಂದ್ರೆ ಇಷ್ಟ ಇಲ್ಲ ಅಲ್ವಾ? ನಮಗೆ ದೊಡ್ಡವರಾಗ್ಲಿಕ್ಕೆ ಇಷ್ಟನಾ, ಚಿಕ್ಕವರಾಗ್ಲಿಕ್ಕೆ ಇಷ್ಟನಾ? ದೊಡ್ಡವರಾಗಬೇಕು, ಲೋಕದಲ್ಲಿ ದೊಡ್ಡವರಾಗಬೇಕು. ಇನ್ನೂ ಸ್ವಲ್ಪ ಮೇಲೆ ಬರಬೇಕು ಅಲ್ವಾ? ಕೆಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ. ಹಾಗಾಗಬೇಕಾದ್ರೆ ನಮಗೇನು ಬೇಕು? ಈ ಪವಿತ್ರಾತ್ಮನ ಶಕ್ತಿ ಬೇಕು. ಪವಿತ್ರಾತ್ಮನ ಶಕ್ತಿ ಇದ್ದರೆ ಮಾತ್ರ ನಮಗೆ ಚಿಕ್ಕವರಾಗಲಿಕ್ಕಾಗೋದು. ಆತನು ಬೆಳಿಬೇಕು, ನಾನು ಅಳಿಬೇಕು ಅಂತ ಯೋವಾನನು ಹೇಳಿದಾಗೆ ನಾವು ಅಳಿತಾ ಇರಬೇಕು. ಕ್ರೈಸ್ತ ಜೀವನ ಅಂದರೆ ಏನು ಅಂತ ಒಂದು ಸ್ಟೇಟ್ಮೆಂಟ್ ಇವರು ಪೌಲ್ ವಾಷರ್ ಅಂತ ಒಬ್ಬರು ಸುವಾರ್ತೆ ಸಾರೋರು ಹೇಳ್ತಾರೆ. ಫಾಲೋಯಿಂಗ್ ಜೀಸಸ್ ಕ್ರೈಸ್ಟ್ ಮೀನ್ಸ್ ಡೈಯಿಂಗ್ ಟು ಸೆಲ್ಫ್ ಎವ್ರಿ ಡೇ ಅಂತೆ. ಫಾಲೋಯಿಂಗ್ ಜೀಸಸ್ ಕ್ರೈಸ್ಟ್ ಮೀನ್ಸ್ ಡೈಯಿಂಗ್ ಟು ಸೆಲ್ಫ್ ಎವ್ರಿ ಡೇ. ಯೇಸು ಸ್ವಾಮಿಯನ್ನು ಹಿಂಬಾಲಿಸುವುದು ಎಂದರೆ ಪ್ರತಿದಿನ ಸಾಯೋದಂತೆ. ಪ್ರತಿದಿನ ನಾನು ನನ್ನ ಇಷ್ಟಗಳಿಗೆ, ಇಚ್ಛೆಗಳಿಗೆ, ಆಸೆಗಳಿಗೆ, ಕನಸುಗಳಿಗೆ ಸಾಯ್ತಾ ಇರೋದು. ಈಗ ಡಾಲ್ಫಿ ಯಾರನ್ನ ಫಾಲೋ ಮಾಡಬೇಕು ಮದುವೆ ಆದಮೇಲೆ? ಸ್ಯಾಂಡ್ರಾ ಯಾರನ್ನ ಫಾಲೋ ಮಾಡಬೇಕು? ಪಾಪ ಇಬ್ಬರು ಯೇಸುನ ಫಾಲೋ ಮಾಡಿಬಿಟ್ರೆ ಸ್ವರ್ಗಕ್ಕೆ ಹೋಗ್ತಾರೆ.
ಸಾಕ್ಷಿ ಕುಟುಂಬ ಆಗುತ್ತೆ. ಸೊ ಯೇಸು ಕುಟುಂಬ ಆಗಬೇಕಾದ್ರೆ ಈಗ ಡಾಲ್ಫಿ ಪ್ರತಿದಿನ ಏನು ಮಾಡಬೇಕು? ಕ್ರಿಶ್ಚಿಯನ್ ಆಗಿರಬೇಕಾದ್ರೆ ಅವನ ಇಷ್ಟದ ಪಾಲಿಗೆ ಅವನೇನಾಗಬೇಕು? ಸಾಯ್ತಾ ಇರಬೇಕು. ಸ್ಯಾಂಡ್ರನ ಇಷ್ಟದ ಪಾಲಿಗೆ ಸಾಯ್ತಾ ಇರಬೇಕು. ಆಗ ದೇವರ ಇಷ್ಟ ಅವರ ಜೀವನದಲ್ಲಿ ನೆರವೇರುತ್ತೆ. ನಮ್ಮ ಕುಟುಂಬಗಳಲ್ಲಿ ದೇವರಿಷ್ಟ ಯಾಕೆ ನೆರವೇರ್ತಾ ಇಲ್ಲ? ಯಾಕೆ ಅಂದರೆ ನನಗೆ ನನ್ನಿಷ್ಟ ಆಗಬೇಕು. ಐ ಆಮ್ ಪ್ರೇಯಿಂಗ್ ಫಾರ್ ವಾಟ್? ದೇವರೇ ನನ್ನ ಇಷ್ಟ ನೆರವೇರಿಸು, ನನ್ನ ಇಷ್ಟ. ಗಂಡನ ಇಷ್ಟ, ಹೆಂಡತಿ ಇಷ್ಟ, ಮಕ್ಕಳಾದಮೇಲೆ ಅಪ್ಪ ಅಮ್ಮ ಇಬ್ಬರು ಸೇರಿ ದೇವರೇ ನಮ್ಮ ಇಷ್ಟ ಈ ಮಗುವಿನಲ್ಲಿ ನೆರವೇರಿಸು. ದೇವರಿಷ್ಟ ಎಲ್ಲಿ? ದೇವರಿಷ್ಟ ಯಾರು ನೆರವೇರಿಸೋರು? ಕ್ರಿಸ್ತನನ್ನು ಹಿಂಬಾಲಿಸುವುದು ಅಂದ್ರೇನು? ಫಾಲೋಯಿಂಗ್ ಜೀಸಸ್ ಕ್ರೈಸ್ಟ್ ಮೀನ್ಸ್ ವಾಟ್? ಡೈಯಿಂಗ್ ಟು, ನಾಟ್ ಕಿಲ್ಲಿಂಗ್ ಅದರ್ ಸೆಲ್ಫ್, ಬಟ್ ಡಿನೈಯಿಂಗ್ ಯುವರ್ ಸೆಲ್ಫ್, ಕಿಲ್ಲಿಂಗ್ ಯುವರ್ ಸೆಲ್ಫ್ ಎವ್ರಿ ಡೇ. ಪ್ರತಿದಿನ ನನ್ನ ಸ್ವಾರ್ಥವನ್ನು ಸಾಯಿಸ್ತಾರೆ. ಈಗ ಡಾಲ್ಫಿ ಏನೋ ಒಂದು ದೊಡ್ಡ ತಪ್ಪು ಮಾಡಿ ಬರ್ತಾನೆ ಅಂತ ಇಟ್ಕೊಳ್ಳೋಣ. ಆಗ ಸ್ಯಾಂಡ್ರಾ ಏನು ಮಾಡಬೇಕು? ಯೇಸುನ ಹಿಂಬಾಲಿಸೋದಂದ್ರೆ ಹೇಗೆ? ಸಾಧಾರಣ ಹೆಂಡತಿ ಯಾರಾದ್ರೆ ಏನು ಮಾಡ್ತಾರೆ? ಕುತ್ತಿ ಹಿಡ್ಕೊಂಡು ಎಲ್ಲೋಗಿದ್ದೆ ಹೇಳು, ಅವಳ ಹತ್ರ ಯಾಕೆ ಹೋಗಿದ್ದೆ ಹೇಳು ಅಲ್ವಾ? ಈಗ ಸ್ಯಾಂಡ್ರಾ ಅವಳ ಪಾಲಿಗೆ ಸತ್ತವಳಾದರೆ ಎಲ್ಲಾದರೂ ಹೋಗಿ ಬರಲಿ, ನನಗೆ ಪ್ರೈಸಲೋಣ ಹಾಲೆಲೂಯ ಹೇಳಲಿಕ್ಕಾಗುತ್ತಾ? ಯೇಸುನ ಹಿಂಬಾಲಿಸೋದಂದ್ರೆ ಅದೇ, ನನ್ನ ಪಾಲಿಗೆ ಸಾಯೋದು. ಇದು ನನ್ನ ಗಂಡ ನನ್ನ ಹೆಂಡತಿ ಅಂತ ಇದು ಕೂತ್ಕೊಂಡ್ರೆ ಹೋಯ್ತು ಹಾಳಾಗಿ. ಇಷ್ಟೇ ನನ್ನೇ. ಏನು ಕ್ವಶನ್ ಮಾಡಬೇಡ. ಸತ್ತ ಹೆಣ ಏನು ಕ್ವಶನ್ ಮಾಡ್ತದೆ? ಹೆಣಕ್ಕೆ ಕ್ವಶನ್ ಇಲ್ಲ. ಹೇಳ್ತೀನಿ. ಸ್ವಾರ್ಥದ ಪಾಲಿಗೆ ಸತ್ತವರಾಗ್ಬಿಟ್ರೆ ಕುಟುಂಬದಲ್ಲಿ ಸಮಾಧಾನ ಇರುತ್ತೆ. ಯಾರಿಗಾದರೂ ನಿಮ್ಮ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಒಂದು ತಪ್ಪು ಮಾಡಿ ಮನೆಗೆ ಬಂದಾಗ ನೀವು ಕ್ವಶನ್ ಕೇಳಿ ಅವ್ರ ಹತ್ರ ಮಾತಾಡಿ ಬೈದು ಅವ್ರನ್ನ ಸರಿ ಮಾಡಿದವ್ರು ಇದ್ರೆ ಕೈ ಎತ್ತಿ ನೋಡೋಣ. ಕ್ವಶನ್ ಕೇಳಿ ಬೈದು ಗಲಾಟೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಊಟ ಬಿಟ್ಟು ಸೂಸೈಡ್ಗೆ ಅಟೆಂಪ್ಟ್ ಮಾಡಿ ಅವರು ಪೂರ್ತಿ ಮಾನಸಾಂತರ ಪಟ್ಟು ಇವತ್ತು ಒಳ್ಳೆ ಮನುಷ್ಯ ಆಗಿದ್ದಾನೆ, ಒಳ್ಳೆ ಗಂಡ ಆಗಿದ್ದಾನೆ, ಒಳ್ಳೆ ಹೆಂಡತಿ ಆದವಳು ಆಗಿದ್ದಾಳೆ ಅಂದರೆ ಇದ್ದರೆ ಹೇಳಿ ನೋಡೋಣ. ಆಗೋದು ಇಲ್ಲ. ಆದರೆ ಆದವ್ರು ಇದ್ದಾರೆ. ಹೇಗೆ ಗೊತ್ತಾ? ನಾನಿಷ್ಟೆಲ್ಲ ತಪ್ಪು ಮಾಡ್ತಾಯಿದ್ರು ನನ್ನ ಗಂಡ ಒಂದು ಮಾತು ಹೇಳ್ತಾ ಇಲ್ಲ, ನಾನಿಷ್ಟೆಲ್ಲ ತಪ್ಪು ಮಾಡ್ತಾಯಿದ್ರು ನನ್ನ ಹೆಂಡತಿ ಒಂದು ಮಾತು ನನಗೆ ಬೈತಾ ಇಲ್ಲ. ಅದನ್ನು ಅರ್ಥ ಮಾಡ್ಕೊಂಡು ಅಲ್ಲಿ ಪವಿತ್ರಾತ್ಮರು ಕಾರ್ಯ ಮಾಡಿ ಮಾನಸಾಂತರ ಪಟ್ಟವ್ರು ಎಷ್ಟೋ ಜನ ಇದ್ದಾರೆ ಕೆಲವರು. ಬಟ್ ಅದಾಗಬೇಕಾದ್ರೆ ಡಾಲ್ಫಿ ಪವಿತ್ರಾತ್ಮನ ಶಕ್ತಿ ಬೇಕು. ಸ್ಯಾಂಡ್ರಾಗೂ ಪವಿತ್ರಾತ್ಮನ ಶಕ್ತಿ ಬೇಕು, ನನಗೂ ಪವಿತ್ರಾತ್ಮನ ಶಕ್ತಿ ಬೇಕು. ನನಗೆ ಗೊತ್ತಿರುವ ಹಾಗೆ ನನ್ನ ಕಣ್ಣು ಮುಂದೆ ನನ್ನ ಹೆಂಡತಿ ಏನೋ ಪಾಪದ ಕಾರ್ಯ ಮಾಡ್ತಾ ಇರುವಾಗ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಹೇಗೆ? ಸುಮ್ಮನೆ ಇರೋದಂದ್ರೆ ಸುಮ್ಮನೆ ಅಂತ ಸುಮ್ಮನೆ ಇರೋದಲ್ಲ. ದೇವರಿದ್ದಾರೆ, ಸ್ಟಿಲ್ ಗಾಡ್ ಈಸ್ ಇನ್ ಕಂಟ್ರೋಲ್. ವೈ ಟು ವರಿ, ಗಾಡ್ ವಿಲ್ ಟೇಕ್ ಕೇರ್. ನನಗೆ ದೇವರು ಹೇಳಿದ್ದೇನು? ಕ್ಷಮಿಸು, ಪ್ರೀತಿಸು. ಲೆಟ್ ಮೀ ಡೂ ದ್ಯಾಟ್. ಫಾರ್ ದ್ಯಾಟ್ ಐ ನೀಡ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ನನಗೇನು ಬೇಕು ಕೇಳಿದರೆ ಪವಿತ್ರಾತ್ಮನ ಶಕ್ತಿ ಬೇಕು. ಇವತ್ತು ಆ ಶಕ್ತಿ ಇಲ್ಲ ಕುಟುಂಬದಲ್ಲಿ. ನಮಗೆ ಯಾರಿಗೂ ಒಂದು ಹೆಂಡ್ತಿಗೆ ಒಂದು ಸಣ್ಣ ಯಾವುದೋ ಮೆಸೇಜ್ ಬೈ ಮಿಸ್ಟೇಕ್ ಯಾರಿಂದಾನೋ ಬಂದುಬಿಟ್ರೆ ಗಂಡನ ಡೌಟ್ ಶುರುವಾಯಿತು. ಹೆಂಡ್ತಿ ಮೊಬೈಲ್ಗೆ ಬಂದರೆ ಗಂಡಂಗೆ ಶುರುವಾಯಿತು, ಗಂಡನ ಮೊಬೈಲಿಗೆ ಬಂದರೆ ಹೆಂಡ್ತಿ ಮತ್ತೆ ಮುಗೀತು ಕತೆ. ಉಪ್ಪು ಹುಳಿ ಖಾರ ಎಲ್ಲ ಚೇಂಜ್ ಆಗುತ್ತೆ. ದಟ್ ಈಸ್ ದ ಕಂಡೀಷನ್ ಟುಡೇಸ್ ಕ್ರಿಶ್ಚಿಯನ್ ಫ್ಯಾಮಿಲಿ. ಇವತ್ತಿನ ಕ್ರೈಸ್ತ ಕುಟುಂಬದ ಪರಿಸ್ಥಿತಿ ಅದು. ಯಾಕೆ ಗೊತ್ತಾ? ದೆರ್ ಈಸ್ ನೋ ಪವರ್, ದೆರ್ ಈಸ್ ನೋ ಪವರ್ ಆಫ್ ಗಾಡ್. ಬೇರೆ ಎಲ್ಲ ಪವರ್ ಇದೆ, ಮನಿ ಪವರ್ ಇದೆ, ದಟ್ ಪವರ್ ದಿಟ್ ಪವರ್, ಎಲ್ಲ ಪವರ್ ಇದೆ. ಯೂಸ್ಲೆಸ್ ಪವರ್ಸ್ ಆರ್ ದೇರ್, ಬಟ್ ಯೂಸ್ಫುಲ್ ಪವರ್, ಓನ್ಲಿ ಒನ್ ಪವರ್ ಈಸ್ ಯೂಸ್ಫುಲ್, ದಟ್ ಈಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್.
ಉಪಯೋಗ ಆಗುವ ಶಕ್ತಿ ಒಂದೇ ಒಂದು, ಸಾಕ್ಷಿ ಆಗಲಿಕ್ಕೆ. ಅದು ಯಾವುದು ಕೇಳಿದರೆ ಪವಿತ್ರ ಆತ್ಮನ ಶಕ್ತಿ. ಯಾವ ಶಕ್ತಿ? ಪವಿತ್ರ ಆತ್ಮನ ಶಕ್ತಿ. ಇವತ್ತು ನಮಗೇನು ಬೇಕು ಕೇಳಿದರೆ ಆ ಶಕ್ತಿ ಬೇಕು. ಮಾತ್ರ ಅಲ್ಲ, ಅಟ್ ದ ಸೇಮ್ ಟೈಮ್ ವಿ ನೀಡ್ ದ ಪವರ್ ಟು ಕಂಡೆಮ್. ಕೆಲವೊಂದನ್ನು ಖಂಡಿಸಲಿಕ್ಕೆ, ಇದು ತಪ್ಪು, ಇದು ಸರಿ ಇಲ್ಲ ಅಂತ ಖಂಡಿಸಲಿಕ್ಕೆ. ಇದು ನಮಗೇನೋ ದೊಡ್ಡ ನಷ್ಟ ಕಷ್ಟ ಅಂತ ಖಂಡಿಸ್ಲಿಕ್ಕಲ್ಲ. ಇಟ್ ಈಸ್ ಅಗೇನ್ಸ್ಟ್ ಗಾಡ್, ಇದು ದೇವರಿಗೆ ವಿರುದ್ಧ ಎಂದು ಖಂಡಿಸಲಿಕ್ಕೆ ನಮಗೆ ಪವಿತ್ರಾತ್ಮನ ಶಕ್ತಿ ಬೇಕು. ಅದರ್ವೈಸ್ ಯು ಆರ್ ಎ ರಾಂಗ್ ಪರ್ಸನ್, ಯು ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್. ಲೈಕ್ ಏಲಿ, ಯಾರದು ಏಲಿ? ಪ್ರೀಸ್ಟ್ ಅಲ್ವಾ, ಯಾಜಕ ಏಲಿ. He was doing sin against God. What? He was not condemning, correcting his children. ಆತನ ಮಕ್ಕಳನ್ನ ಕರೆಕ್ಟ್ ಮಾಡ್ತಾ ಇಲ್ಲ, ಬೈತಾ ಇಲ್ಲ. ನಿಮ್ಮಲ್ಲಿ ಎಷ್ಟು ಜನ ಅಪ್ಪ ಅಮ್ಮಂಗೆ ಧೈರ್ಯ ಇದೆ? ನೀನು ಹೀಗೆ ನೀನು ಇಷ್ಟ ಬಂದಂಗೆ ಹೋಗೋದಾದರೆ ಬ್ಯಾಗ್ ಎತ್ಕೊಂಡು ಮನೆ ಖಾಲಿ ಮಾಡಿಕೊಂಡು ಹೋಗ್ತಾ ಇರು, ಬರಬೇಡ. ನೀನು ದೇವರ ಆಜ್ಞೆನ ಅನುಸರಿಸಿ ಬದುಕೋದಾದ್ರೆ ಈ ಮನೆ ಒಳಗಡೆ ಮಗನಾಗಿರು ಅಂತ ಹೇಳಲಿಕ್ಕೆ ಎಷ್ಟು ಜನ ಅಪ್ಪ ಅಮ್ಮಂಗಾಗುತ್ತೆ? ಹೇಳ್ತೀರಾ? ನೀವು ಹೇಳಲ್ಲ. ಯಾಕೆ ಅಂದರೆ ಅವ್ರಿಗಿಂತ ನೀವೇ ಮೋಸವಾಗಿರುವಾಗ ನೀವು ಹೇಗೆ ಹೇಳ್ತೀರಾ? ಅವ್ರು ನಿಮಗೆ ಒಂದು ಪಾಯಿಂಟ್, ನೀವು ಅವ್ರದ್ದು ಒಂದು ಪಾಯಿಂಟ್ ತೋರಿಸಿದ್ರೆ ಅವ್ರು ನಿಮ್ದು 10 ಪಾಯಿಂಟ್ ತೋರಿಸಿ ಹೇಳ್ತಾರೆ. ನೀನು ನನ್ನ ಒಂದು ಆಜ್ಞೆ ತೋರಿಸಿದೆಯಲ್ಲ, ಇದೋ ಮಾಕಿ 9 ಆಜ್ಞೆ ನಾನು ನಿಂದು ತೋರಿಸ್ತೀನಿ, ಇದಕ್ಕೇನು ಮಾಡ್ತೀಯಾ? ಈಗ ಮನೇಲಿ ನಾನು ಇರಬೇಕಾ ನೀನಿರ್ಬೇಕಾ? ಇದು ನಮ್ಮ ಪರಿಸ್ಥಿತಿ. ಸಾಕ್ಷಿಗಳಾಗಬೇಕು. ಏನಾಗಬೇಕು? ಸಾಕ್ಷಿಗಳಾಗಬೇಕಂದ್ರೆ ಸಾಯ್ಲಿಕ್ಕೆ ರೆಡಿ ಆಗಬೇಕು. ಸಾಯಿಸ್ಲಿಕ್ಕಲ್ಲ, ಸಾಯ್ಲಿಕ್ಕೆ ತಯಾರು. ನೀವು ಹೀಗೆಲ್ಲ ಹೇಳ್ತಾ ಹೋದ್ರೆ ನಿಮ್ಮನ್ನು ಇಡ್ತಾರ ಜನ? ಈಗ ನಾನು ಹೀಗೇನೆ ಹೇಳ್ತಾ ಹೋದ್ರೆ ನೀವು ನನ್ನ ಇಡ್ತೀರಾ? ಮನಸ್ಸೊಳಗಡೆ ಎಷ್ಟೋ ಜನಕ್ಕೆ ಕುದೀತಾ ಇರ್ಬೋದು ನಿಮಗೆ ಅಲ್ವಾ, ಇವನು ಸಿಗ್ಲಿಕ್ಕೆ ಕೈಗೆ ಅಂತ, ಇವನು ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ ನಮಗೆ ಅಂತ. ಸೊ ನೀವೇನಾದರೂ ಹೇಳ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಇದು ಹೇಳೋದು ಮಾತ್ರ ನನಗೆ ಬಿಟ್ಟಿದ್ದು. ಕೇಳೋದಕ್ಕೆ ಕಿವಿ ಉಳ್ಳವನು ಕೇಳಿಸ್ಕೊಳ್ಳಿ, ಕಿವಿ ಇಲ್ಲದೆ ಇದ್ದವನು ಕಿವಿ ಮುಚ್ಚಲಿ, ಮನೆಗೆ ಹೋಗಿ ಮಲ್ಕೊಳ್ಳಿ ಕಂಬಳಿ ಹಾಕ್ಕೊಂಡು. ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಮಗೆ ಯಾವುದು ಮುಖ್ಯ ಅದೇ ಮುಖ್ಯ. ನಮಗೆ ಜೀಸಸ್ ಮುಖ್ಯ, ಆತನಿಗಾಗಿ ಬದುಕೋದು ಮುಖ್ಯ. ಇಫ್ ಯು ಆರ್ ಎ ಕ್ರಿಶ್ಚಿಯನ್, ಕ್ರೈಸ್ಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು. And living for Christ is important for you. Otherwise, what is important for you as a Christian? ಒಬ್ಬ ಕ್ರೈಸ್ತನೇನಾದರೆ ನಿನಗೆ ಖಂಡಿತವಾಗ್ಲೂ ಕ್ರಿಸ್ತನೇ ಮುಖ್ಯ. ಕ್ರಿಸ್ತನಿಗಾಗಿ ಬದುಕೋದೇ ಮುಖ್ಯ. ಅದು ಬಿಟ್ಟು ಬೇರೆ ಏನು ಮುಖ್ಯ? ಚರ್ಚಿಗೆ ಹೋಗೋದಲ್ಲ ಮುಖ್ಯ, ಬೈಬಲ್ ಓದೋದಲ್ಲ ಕ್ರಿಶ್ಚಿಯನಿಗೆ ಮುಖ್ಯ. ಸಾಕ್ಷಿ ಆಗೋದು, ವಿಟ್ನೆಸ್ಸಿಂಗ್ ಕ್ರೈಸ್ಟ್, ಸಾಕ್ಷಿ ಆಗೋದು ಮುಖ್ಯ. ಸಾಕ್ಷಿ ಆಗದೆ ಇದ್ದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಒಂದು ರೀತಿ ಇನ್ಸಲ್ಟ್ ಮಾಡುವವರಾಗ್ತೀವಿ ಯೇಸು ಕ್ರಿಸ್ತನಿಗೆ. ಇನ್ಸಲ್ಟ್. ಇಫ್ ಯು ಡೋಂಟ್ ವಿಟ್ನೆಸ್ ಕ್ರೈಸ್ಟ್, ಇಫ್ ಯು ಡೋಂಟ್ ವಿಟ್ನೆಸ್ ಕ್ರೈಸ್ಟ್ ಆ್ಯಸ್ ಕ್ರಿಶ್ಚಿಯನ್ಸ್, ಯು ಆರ್ ಇನ್ಸಲ್ಟಿಂಗ್ ಕ್ರೈಸ್ಟ್ ಜೀಸಸ್. ಆ್ಯಸ್ ಕ್ರಿಶ್ಚಿಯನ್ಸ್, ಯು ಆರ್ ನಾಟ್ ವಿಟ್ನೆಸ್ಸಿಂಗ್ ಕ್ರೈಸ್ಟ್, you are insulting Christ. I am insulting Christ. If I am not witnessing Christ, I am insulting Christ. ನಾನು ಕ್ರೈಸ್ತನಾಗಿ ಕ್ರಿಸ್ತನಿಗೆ ಸಾಕ್ಷಿ ಆಗಿ ಬದುಕದೇ ಇದ್ದರೆ ನಾನು ಯೇಸು ಕ್ರಿಸ್ತನಿಗೆ ಅವಮಾನ ತರೋನಾಗ್ತೀನಿ. ನಾನು ಹಾಡೋದ್ರಿಂದ ದೇವರಿಗೆ ಮಹಿಮೆ ಆಗೋದಿಲ್ಲ, ಬೋಧಿಸೋದ್ರಿಂದ ದೇವರಿಗೆ ಮಹಿಮೆ ಆಗೋದಿಲ್ಲ, ನಾನು ಏನು ಪ್ರಾರ್ಥನೆ ಮಾಡೋದ್ರಿಂದ ದೇವರಿಗೆ ಮಹಿಮೆ ಆಗೋದಿಲ್ಲ. ದೇವರಿಗೆ ಮಹಿಮೆ ಆಗಬೇಕಾದ್ರೆ ಐ ಮಸ್ಟ್ ಬಿ ಎ ವಿಟ್ನೆಸ್ ಫಾರ್ ಕ್ರೈಸ್ಟ್. ಆತನಿಗಾಗಿ ನಾನು ಸಾಕ್ಷಿ ಆಗಬೇಕಂದ್ರೆ ಐ ಮಸ್ಟ್ ಬಿ ರೆಡಿ ಟು ಡೈ ಫಾರ್ ಕ್ರೈಸ್ಟ್. ಡೈ ಫಾರ್ ಕ್ರೈಸ್ಟ್ ಆಗಬೇಕಾದ್ರೆ ಎವ್ರಿ ಡೇ ಐ ಮಸ್ಟ್ ರೆಡಿ ಟು ಸೆಲ್ಫ್. ಕ್ರಿಸ್ತನಿಗೋಸ್ಕರ ನಾನು ಸಾಯಲಿಕ್ಕೆ ತಯಾರಾಗಬೇಕಾದ್ರೆ ಪ್ರತಿದಿನ ನಾನು ಆತನನ್ನು ಫಾಲೋ ಮಾಡಬೇಕು. ಎವ್ರಿ ಡೇ ಐ ಶುಡ್ ಫಾಲೋ ಕ್ರೈಸ್ಟ್ ಜೀಸಸ್. ಪ್ರತಿದಿನ ಯೇಸುವನ್ನು ಹಿಂಬಾಲಿಸಬೇಕು. ಯೇಸುವನ್ನು ಹಿಂಬಾಲಿಸಲಿಕ್ಕೆ ಬೈಬಲ್ ಅಗತ್ಯ ಇಲ್ಲ. ಯೇಸುವನ್ನು ಹಿಂಬಾಲಿಸಲಿಕ್ಕೆ ಶಿಲುಬೆ ಹಿಡ್ಕೊಂಡು ತಿರುಗೋದು ಅವಶ್ಯಕತೆ ಇಲ್ಲ. ಯೇಸುವನ್ನು ಹಿಂಬಾಲಿಸಲಿಕ್ಕೆ ಯಾವುದೋ ಮಣಿ ಬೇಕಾಗಿಲ್ಲ. ಯೇಸುವನ್ನು ಹಿಂಬಾಲಿಸಲಿಕ್ಕೆ ಯಾವುದು ಚಿತ್ರಗಳು ಬೇಕಾಗಿಲ್ಲ. ಯೇಸುವನ್ನು ಹಿಂಬಾಲಿಸಲಿಕ್ಕೆ ಪರಿಶುದ್ಧಾತ್ಮನ ಶಕ್ತಿ ಒಳಗಡೆ ಬೇಕು. ವಿ ನೀಡ್ ದ ಪವರ್ ಆಫ್ ಗಾಡ್, ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ಸೈಡ್ ಟು ಫಾಲೋ ಕ್ರೈಸ್ಟ್ ಜೀಸಸ್.
Without the power of the Holy Spirit, you cannot follow Christ Jesus. You can follow a religion, you can follow a prayer group, you can follow a community. Don't need. For that you don't need the power of the Holy Spirit. You need so many other things. ಒಂದು ಸಮೂಹವನ್ನು ಒಂದು ಸಂಘ ಸಂಸ್ಥೆ, ಒಂದು ಜಾತಿ ಜನಾಂಗ, ಇವತ್ತು ನಾವೇನು ಹೇಳ್ತೀವಿ ಸೋ ಕಾಲ್ಡ್ ಚರ್ಚ್ಗಳು, ಸಭೆಗಳು, ಡಿನಾಮಿನೇಷನ್, ಅದನ್ನು ಫಾಲೋ ಮಾಡಲಿಕ್ಕೆ ಪವಿತ್ರಾತ್ಮನ ಶಕ್ತಿ ಬೇಕಾಗಿಲ್ಲ, ಬೈಬಲ್ ಎಲ್ಲ ಬೇಕಾಗಿಲ್ಲ, ಕ್ರಾಸ್ ಎಲ್ಲ ಬೇಕಾಗಿಲ್ಲ. ನಮಗೆ ಅಲ್ಲಿನ ಸಿಸ್ಟಮ್ ಬೇಕಷ್ಟೇ. ಆದರೆ ನಮಗೆ ಯೇಸುವನ್ನು ಫಾಲೋ ಮಾಡಲಿಕ್ಕೆ ಇದು ಯಾವುದು ಕೆಲಸಕ್ಕೆ ಬರೋದಿಲ್ಲ. ಪವಿತ್ರಾತ್ಮನ ಶಕ್ತಿ ಒಂದಿದ್ರೂ ಸಾಕು. ಪವಿತ್ರಾತ್ಮನ ಶಕ್ತಿ ಒಂದಿದ್ರೂ ಸಾಕು. ಇದಕ್ಕಾಗಿ ನಾವು ಕಾಯಬೇಕು. ವಿ ಶುಡ್ ಸೀಕ್ ಫಾರ್ ದ್ಯಾಟ್ ಪವರ್. ವಿ ಶುಡ್ ಆಸ್ಕ್ ಫಾರ್ ದ್ಯಾಟ್ ಪವರ್. ವಿ ಶುಡ್ ಥರ್ಸ್ಟ್ ಫಾರ್ ದ್ಯಾಟ್ ಪವರ್. ನಾವು ಅದಕ್ಕಾಗಿ ಕಾಯಬೇಕು, ಅದಕ್ಕಾಗಿ ಹುಡುಕಬೇಕು, ಅದಕ್ಕಾಗಿ ಕೇಳಬೇಕು, ಅದಕ್ಕಾಗಿ ತವಕ ಪಡಬೇಕು. ಯಾವುದಕ್ಕಾಗಿ? ಪವಿತ್ರಾತ್ಮನ ಶಕ್ತಿಗಾಗಿ. ಬೇರೆ ಯಾವುದು ಮುಖ್ಯ ಅಲ್ಲ ಪ್ರಿಯರೇ. ಬೇರೆ ನಥಿಂಗ್ ಇಸ್ ಇಂಪಾರ್ಟೆಂಟ್ ಇನ್ ದಿಸ್ ವರ್ಲ್ಡ್. ನಾನು ಹೇಳ್ತೀನಿ, ನನಗೆ ಏನೂ ಇಂಪಾರ್ಟೆಂಟ್ ಅಲ್ಲ ಈ ಪ್ರಪಂಚದಲ್ಲಿ. ನೋಬಡಿ ಈಸ್ ಇಂಪಾರ್ಟೆಂಟ್. ನನ್ನ ಜನ್ಮ ಕೊಟ್ಟ ಅಪ್ಪ ಆಗಲಿ, ಅಮ್ಮ ಆಗಲಿ, ಹೆಂಡತಿ ಆಗಲಿ, ಅಥವಾ ಇನ್ನು ಯಾರೆಲ್ಲ ಇದ್ದಾರೋ, ಮಿನಿಸ್ಟ್ರಿ ಆಗಲಿ, ಅಥವಾ ಫ್ರೆಂಡ್ ಸರ್ಕಲ್ ಆಗಲಿ, ನೋಬಡಿ ಈಸ್ ಇಂಪಾರ್ಟೆಂಟ್ ಫಾರ್ ಮೀ. ಈವನ್ ಮೈ ಓನ್ ಸೆಲ್ಫ್, ಮೈ ಲೈಫ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ. ಫಾರ್ ಮೀ ಕ್ರೈಸ್ಟ್ ಈಸ್ ಇಂಪಾರ್ಟೆಂಟ್. ಯಾರು ಇಂಪಾರ್ಟೆಂಟ್ ಅಲ್ಲ, ಕ್ರಿಸ್ತ ಮುಖ್ಯ, ಯೇಸು ಕ್ರಿಸ್ತ ಮುಖ್ಯ. ಆದರೆ ಆ ಯೇಸು ಕ್ರಿಸ್ತ ಮುಖ್ಯ ಆಗಿಸ್ಕೊಂಡು ಬದುಕೋದಿದೆಯಲ್ವಾ, ಇಟ್ ಈಸ್ ರಿಯಲಿ ಚಾಲೆಂಜಿಂಗ್. ಅದು ನಿಜವಾಗ್ಲೂ ಚಾಲೆಂಜಿಂಗ್ ಲೈಫ್. ಅದು ನಿಜವಾಗ್ಲೂ ಒಂದು ಜಯಭರಿತ ಜೀವನ ಅಂತ ಹೇಳ್ತೀವಲ್ಲ, ಅದೇ ನಿಜವಾದ ಜಯಭರಿತ ಜೀವನ. ಆ ಜೀವನ ಇಲ್ಲದೆ ಹೋದರೆ, ದ್ಯಾಟ್ ವಿಕ್ಟೋರಿಯಸ್ ಲೈಫ್, ಓವರ್ಕಮ್ಮಿಂಗ್ ಅಂತ ಹೇಳ್ತೀವಲ್ವಾ, ಜಯಶಾಲಿ ಆಗಿ ಬದುಕುವಂಥ ಜೀವನ, ಅದಿಲ್ಲದೆ ಹೋದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಸಿಗಬೇಕಾದ ಕೆಲವೊಂದು ಸ್ವರ್ಗೀಯವಾಗಿರೋದು ಸಿಗೋದಿಲ್ಲ. ಸ್ವರ್ಗಕ್ಕೆ ಸಂಬಂಧಪಟ್ಟಿದ್ದು ಸಿಗೋದಿಲ್ಲ. ಈ ಭೂಲೋಕಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಸಿಗಬಹುದು. ಬಟ್ ವಿ ಮಿಸ್ ಹೆವೆನ್ಲಿ ಇನ್ಹೆರಿಟೆನ್ಸ್. ಸ್ವರ್ಗೀಯವಾದಗಳನ್ನ ನಷ್ಟಪಡಿಸ್ಕೊಳ್ತೀವಿ. ನಮಗಿವತ್ತು ಸ್ವರ್ಗೀಯವಾದವುಗಳು ಏನು ಅಂತಲೂ ಗೊತ್ತಿಲ್ಲ, ಅದ್ರ ಬಗ್ಗೆ ಕಾಳಜಿನೂ ಇಲ್ಲ ಬಿಡಿ. ನಮಗೆ ಲೋಕದ ವಿಷಯ ಗೊತ್ತಿದೆ. ಲೋಕದ್ದು ನಮಗೆ ಅದು ಬೇಕು, ಇದು ಬೇಕು. ಈಗ ಡಾಲ್ಫಿಗೆ ಸ್ಯಾಂಡ್ರಿಗೆ ಮದುವೆ ಆಗಬೇಕು, ಮದುವೆ ಆದಮೇಲೆ ನೆಕ್ಸ್ಟು ಸಂತಾನ ಭಾಗ್ಯ, ಮಕ್ಕಳು ಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕು, ಒಳ್ಳೆಯ ಆರೋಗ್ಯ ಬೇಕು, ಆಮೇಲೆ ಬದುಕಲಿಕ್ಕೆ ಮನೆ ಬೇಕು, ಆಮೇಲೆ ಜಾಬ್ ಬೇಕು. ಸೊ ಆಮೇಲೆ ಇನ್ನು ಡ್ರೀಮ್ಸ್ಗಳು ಇರುತ್ತೆ. ಅದೆಲ್ಲ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಬಟ್ ಕ್ರೈಸ್ತರಾದ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದು. ಆಫ್ಟರ್ ದಿಸ್ ವರ್ಲ್ಡ್ಲಿ ಲೈಫ್, ಫಿಸಿಕಲ್ ಲೈಫ್, ವಾಟ್ ಈಸ್ ದೇರ್? ಈ ಲೋಕದ ಈ ಶರೀರದ ಜೀವನದ ನಂತರ ಏನಿದೆ? ಏನಾದರೂ ಇದೆಯಾ? ಏನಾದರೂ ಇದ್ದರೆ ಅದು ಏನು? ವಾಟ್ ಈಸ್ ದ್ಯಾಟ್? ಅದಕ್ಕಾಗಿ ನಮ್ಮಲ್ಲಿ ಏನಾದರೂ ಒಂದು ತವಕ ಇದೆಯಾ? ಅದಕ್ಕಾಗಿ ನಾವೇನಾದರೂ ತವಕ ಪಡ್ತಾ ಇದ್ದೀವ ನಿಜವಾಗ್ಲೂ ಆ್ಯಸ್ ಕ್ರಿಶ್ಚಿಯನ್ಸ್? ಈಗ ನಾವು ಹೇಳ್ತೀವಿ, ನಾವು ಕ್ರೈಸ್ತರಾದ್ವಿ, ವಿ ಹ್ಯಾವ್ ಟೇಕನ್ ಬ್ಯಾಪ್ಟಿಸಮ್ ಇನ್ ದ ನೇಮ್ ಆಫ್ ಫಾದರ್, ಸನ್ ಆ್ಯಂಡ್ ಹೋಲಿ ಸ್ಪಿರಿಟ್. ಪಿತಾಸುತ ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾಸ್ನಾನ ತೊಗೊಂಡ್ವಿ. ಸೊ ನಾವು ದೀಕ್ಷಾಸ್ನಾನದ ಮುಖಾಂತರ ನಾವೇನಾದ್ವಿ? ಯೇಸು ಕ್ರಿಸ್ತನ ಸ್ವಂತವಾದ್ವಿ. ಇಟ್ಸ್ ಲೈಕ್ ಎನ್ ಎಂಗೇಜ್ಮೆಂಟ್, ಬೆತ್ರೋತಲ್ ಎಂಗೇಜ್ಮೆಂಟ್, ನಿಶ್ಚಿತಾರ್ಥ. ಈಗ ಡಾಲ್ಫಿ ಸ್ಯಾಂಡ್ರಾ ಒಂದು ನಿಶ್ಚಿತಾರ್ಥ ಆಯಿತು. ನಿಶ್ಚಿತಾರ್ಥ ಆದಮೇಲೆ ಈ ಹುಡುಗಿ, ನಿಶ್ಚಿತಾರ್ಥ ಆದಂಥ ಹುಡುಗಿ, ಅವಳ ಮೈಂಡಲ್ಲಿರೋದೇನೋ ಒಂದೇ ಒಂದು, ಯಾವಾಗ ನನ್ನ ಮದುಮಗ ಬರ್ತಾನೆ, ನನಗೆ ಯಾರ ಜೊತೆಗೆ ಎಂಗೇಜ್ಮೆಂಟ್ ಆಗಿದೆಯೋ ಆ ವ್ಯಕ್ತಿ ಯಾವಾಗ ಬರ್ತಾನೆ, ಯಾವಾಗ ನನ್ನನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ, ಅಷ್ಟೇ, ಬೇರೆ ಏನೂ ಇಲ್ಲ. ಯಾವಾಗ ನಾವಿಬ್ಬರು ಒಟ್ಟಿಗೆ ಎಲ್ಲರಿಂದ ದೂರಾಗಿ ಸಪ್ರೇಟಾಗಿ ಬದುಕೋದು. ಅಪ್ಪ ಅಮ್ಮನೂ ಬೇಡ, ಅಜ್ಜ ಅಜ್ಜಿನೂ ಬೇಡ, ಫ್ರೆಂಡ್ಸು ಬೇಡ, ಫ್ಯಾಮಿಲಿ ಮೆಂಬರ್ಸ್ ಬೇಡ. ಕೆಲವರು ತಪ್ಪಾಗಿ ತಿಳ್ಕೊಳ್ತಾರೆ, ಮದುವೆ ಆದಮೇಲೆ ಫ್ಯಾಮಿಲಿನೆಲ್ಲ ಬಿಟ್ಟುಬಿಡೋದು ಸರಿಯಾ ಅಂತ. ನೀವಿದ್ದರೆ ದೊಡ್ಡ ತಪ್ಪು ಮಾಡ್ದಂಗೆ. ಮದುವೆ ಆದಮೇಲೆ ಮರ್ಯಾದೆ ಇರೋ ಅಪ್ಪ ಅಮ್ಮ ಆದರೆ ಅವ್ರನ್ನ ಕಳಿಸ್ಕೊಡ್ಬೇಕು. ಅವರು ಮರ್ಯಾದೆ ಬಿಟ್ಟು ಇಲ್ಲೇ ಇರಬೇಕು ಅಂತ ಹಠ ಮಾಡೋದಾದರೆ ಅವ್ರನ್ನ ಬಿಟ್ಟು ನೀವು ಹೋಗಬೇಕು. ದಟ್ ಈಸ್ ಗಾಡ್ಸ್ ರೂಲ್ಸ್, ನನ್ನ ರೂಲ್ ಅಲ್ಲ, ಆಯಿತಾ?
ನನ್ನ ರೂಲ್ ಅಲ್ಲ ಅದು, ದೇವರ ರೂಲ್. ಹಾಗಾದರೆ ಅವ್ರನ್ನೆಲ್ಲ ಬಿಟ್ಬಿಡ್ಬೇಕಾ? ಯಾರನ್ನೂ ಬಿಡಬಾರ್ದು. ಅವ್ರಿಗೆ ಅಗತ್ಯ ಏನಿದೆಯೋ ಅದನ್ನು ಮಾಡಬೇಕು. ಡೂ ವಾಟ್ ಎವರ್ ಇಸ್ ನೀಡ್ಫುಲ್ ಫಾರ್ ದೆಮ್. ಅವ್ರಿಗೇನೇನು ಅಗತ್ಯ ಇದೆಯೋ ಅದು ಮಾಡಿ, ಅವ್ರಿಗೆ ಅಗತ್ಯ ಇರೋದನ್ನು ಮಾಡಿ. ಅದು ಏನಿದೆಯೋ ನೀವು ಲಿಸ್ಟ್ ಹಾಕ್ಕೊಳ್ಳಿ. ಬಟ್ ಅವರಿಬ್ಬರು ತಂದೆ ತಾಯಿಯನ್ನು ಬಿಟ್ಟು ಒಂದೇ ಶರೀರವಾಗಿ ಬದುಕುವರು. ಇದು ಏನು ತೋರಿಸುತ್ತೆ ಅಂದರೆ, ಇದು ಮ್ಯಾರೇಜಿಗೆ ಸಂಬಂಧಪಟ್ಟಾಗ ಹೇಳಿದ್ದಲ್ಲ, ಕ್ರಿಸ್ತನಿಗೂ ನನಗೂ ಇರುವ ಸಂಬಂಧ. ಬ್ಯಾಪ್ಟಿಸಮಲ್ಲಿ ಎಂಗೇಜ್ಮೆಂಟ್ ಆಯಿತು ಅಥವಾ ವಿವಾಹ ಆಯಿತು. ನಾವು ವಿ ಆರ್ ದ ಬ್ರೈಡ್ ಆಫ್ ಕ್ರೈಸ್ಟ್. ಯು ಆರ್ ದ ಬ್ರೈಡ್ ಆಫ್ ಕ್ರೈಸ್ಟ್. ಮದುಮಗಳು ನೀನು, ನಾನು ಮದುಮಗಳು. ಸಭೆ, ಚರ್ಚ್ ಅನ್ನೋದು ಮದುಮಗಳು, ಮದುವಣಗಿತ್ತಿ, ಬ್ರೈಡ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಗ್ರೂಮ್ ಟು ಕಮ್ ಆ್ಯಂಡ್ ಟೇಕ್ ಮೀ ಟುಗೆದರ್ ವಿತ್ ಹಿಮ್, ಸಪ್ರೇಟ್ಲಿ, ವಿತ್ ಹಿಮ್ ಅಲೋನ್, ಫಾರ್ ಎವರ್, ಸಪ್ರೇಟಿಂಗ್ ಫ್ರಮ್ ಎವ್ರಿಬಡಿ ಆ್ಯಂಡ್ ಎವ್ರಿಥಿಂಗ್. And I am eagerly waiting for that. A true Christian is like that. ನಿಜವಾದ ಕ್ರೈಸ್ತ ವಿಶ್ವಾಸ ಹೇಗಿರ್ತಾನಂದರೆ, ನನ್ನ ಮದುಮಗ ಯಾರೊಂದಿಗೆ ಎಂಗೇಜ್ಮೆಂಟ್ ಆಗಿದೆಯೋ ಅವನು ಬರ್ತೀನಿ ಅಂತ ಹೇಳೋಗಿದ್ದಾನೆ. ಯಾವಾಗ ಬರ್ತೀನಿ ಅಂತ ಹೇಳಲಿಲ್ಲ. ಡಾಲ್ಫಿ ಮದುವೆಗೆ ಡಾಲ್ಫಿ ಹೇಳಿಬಿಟ್ಟಿದ್ದಾನೆ ಸ್ಯಾಂಡ್ರಾಗೆ, 18th 10 ಗಂಟೆಗೆ ನಾನು ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ, ಮದುವೆ ಆಗುವ ನಿಶ್ಚಿತಾರ್ಥ ಮುಹೂರ್ತ. ಸೊ ಟೈಮ್ ಗೊತ್ತು, ಇವಳು ಟೈಮಿಗೆ ತಕ್ಕ ಹಾಗೆ ಪ್ರಿಪೇರ್ ಆಗ್ತಾಳೆ. ಬಟ್ ನಮಗೆ ಟೈಮ್ ಹೇಳಲಿಲ್ಲಲ್ಲ ನಮ್ಮ ಮದುಮಗ. ಅವ್ರು ಹೇಳಿದ್ದೇನು ಗೊತ್ತಾ? ಯಾವಾಗಲೂ ಸಿದ್ಧರಾಗಿರಿ, ಯಾವಾಗಲೂ ಸಿದ್ಧರಾಗಿರಿ. ನಿಮ್ಮಲ್ಲಿ ಯಾರು ಸಿದ್ಧರಾಗಿದ್ದೀರೋ ನೀವು ಸ್ವರ್ಗಕ್ಕೆ ಹೋಗ್ತೀರಿ, ಯೇಸು ಬಂದಾಗ ಮಿಕ್ಕವ್ರು ನರಕಕ್ಕೆ ಹೋಗ್ತೀರಿ. ಇದು ನಾನು ತೀರ್ಪು ಕೊಡೋದಲ್ಲ, ಯೇಸು ಹೇಳಿದ ಮಾತು. ಸಿದ್ಧರಾಗಿರುವವರು ಔತಣಕ್ಕೆ ಹೋಗ್ತಾರೆ, ಸಿದ್ಧರಾಗದೇ ಇರುವವರು ದಂಡನೆಗೆ ತೀರ್ಪಿಗೆ ಹೋಗ್ತಾರೆ. ಸಿದ್ಧರಾಗಿರುವವರು ಯಾರು? ಜಯಶಾಲಿಗಳಾದವರು. ಜಯಶಾಲಿಗಳಾದವರಿಗೆ ಪರಂಧಾಮದಲ್ಲಿ ಪ್ರವೇಶ, ಜಯಶಾಲಿಗಳಾದವರಿಗೆ ಜೊತೆಗೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕು. ಸುಮ್ಮನೆ ಹಲ್ಲೆಲ್ಲವೇ ಹೇಳಿದವನಿಗೆ, ಪ್ರೈಸಲು ಹೇಳಿದವನಿಗೆಲ್ಲ ಅಲ್ಲಿ ಕುತ್ಕೊಳ್ಳೋ ಹಕ್ಕು ಸಿಗುತ್ತೆ ಅಂತ ಹೇಳಲಿಲ್ಲ. ಜಯಶಾಲಿ ಆದವನಿಗೆ, ಜಯಿಸಿದವನಿಗೆ. ಯಾರಿಗೆ? ಜಯಿಸಿದವನಿಗೆ. ಜಯಿಸಬೇಕು, ಜಯಿಸ್ತಾ ಬದುಕಬೇಕು. ಓವರ್ಕಮಿಂಗ್ ಎವ್ರಿ ಡೇ. ಬರೀ ಪಾಪ ಮಾತ್ರ ಜಯಿಸೋದಲ್ಲ, ಆಯಿತಾ? ಪಾಪ ಮಾತ್ರ ಜಯಿಸಿದ್ರಾಗೋದಿಲ್ಲ. ಈ ಲೋಕದಲ್ಲಿ ನಾವು ಏನನ್ನು ಜಯಿಸಬೇಕಂದ್ರೆ ಮರಣವನ್ನು ಕೂಡ ಜಯಿಸಬೇಕು. ಮರಣ ಭಯ ಹೋಗಬೇಕು. ನಮ್ಮಲ್ಲಿರ್ತಕ್ಕಂಥ ಈ ಒಂದು ಲೋಕದ ವ್ಯಾಮೋಹ ಹೋಗಬೇಕು, ಮರಣ ಭಯ ಹೋಗಬೇಕು, ಇಷ್ಟಗಳು ಹೋಗಬೇಕು. ಇದನ್ನೆಲ್ಲ ಓವರ್ಕಮ್ ಮಾಡಬೇಕು. ಅದಲ್ಲದೆ ನಾನು ಬೀಡಿ ಬಿಟ್ಟೆ, ಸಿಗರೇಟ್ ಬಿಟ್ಟೆ, ಗುಟ್ಕಾ ಬಿಟ್ಟೆ, ಡ್ರಿಂಕ್ಸ್ ಬಿಟ್ಟೆ, ಅದಲ್ಲ. ಎಲ್ಲ ಬಿಡಬೇಕು, ಎಲ್ಲ ಬಿಡಬೇಕು. ಈಗ ನಾನು ಬಿಡಬೇಕು ಅಂತ ಹೇಳಿದ ತಕ್ಷಣ ಯಾರು ಬಿಡಲ್ಲ, ಬಿಡೋಕ್ಕಾಗಲ್ಲ. ಯಾಕೆ ಅಂದರೆ ಪವಿತ್ರಾತ್ಮನ ಶಕ್ತಿ ಇಲ್ಲದ ಯಾವುದೂ ಆಗಲ್ಲ, ಯಾವುದೂ ಆಗಲ್ಲ. ನೀವೇನಾದರೂ ಹೇಳೋದಾದರೆ, ನೀವು ಹೀಗೆ ಪ್ರಬೋಧನೆ ಮಾಡೋದಾದರೆ ನಾವೆಲ್ಲ ನಿಮ್ಮನ್ನು ಬಿಟ್ಟು ಹೋಗ್ತೀವಿ ಅಂದರೆ ನಾನು ಥ್ಯಾಂಕ್ ಯು ಹೇಳ್ತೀನಿ ನಿಮಗೆಲ್ರಿಗೂ. ಪ್ಲೀಸ್ ಡೂ ಇಟ್ ಇಮಿಡಿಯೇಟ್ಲಿ, ಬಿಟ್ಟು ಹೋಗಿ ಅಂತಾನೆ. ಕೆಲವರು ಹೇಳ್ತಾರಲ್ಲ, ಹಾಗೆಲ್ಲ ಹೇಳಬೇಡಿ, ನೀವು ಯಾಕೆ ಯಾವಾಗಲೂ ಬಿಟ್ಟು ಹೋಗಿ ಅಂತ ಇರ್ತೀರಂತ. ನಾನು ಹೇಳ್ತಾ ಇರೋದು ಬಿಟ್ಟು ಹೋಗಿ ಅಂತಲ್ಲ, ಸುಮ್ಮನೆ ಹೀಗಿದ್ದು ನಿಮಗೆ ತೊಂದರೆ ಆಗೋದಾದರೆ ಹೋಗ್ತೀನಿ, ಹೋಗಿ, ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ, ಎಲ್ಲಾದರೂ ಹೋಗಿ ಚೆನ್ನಾಗಿರಿ. ಸ್ವರ್ಗಕ್ಕೆ ಹೋಗಬೇಕು, ನರಕಕ್ಕಂತೂ ಹೋಗಬೇಡಿ. ಮೇಕ್ ಎವ್ರಿ ಅಪರ್ಚುನಿಟಿ ಟು ನೋ ಕ್ರೈಸ್ಟ್ ಮೋರ್. ಪ್ರತಿಯೊಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಕ್ರಿಸ್ತನನ್ನು ಅರ್ಥಕೊಳ್ಳಿಕ್ಕೆ. ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ. ನಥಿಂಗ್ ಇಸ್ ಇಂಪಾರ್ಟೆಂಟ್. ಕೆಲವು ಟೈಮ್ ನಾವು ಹೇಳಿ, ನಾಳೆ ನನಗೆ ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾಳೆ ಹಾರ್ಟ್ ಅಟ್ಯಾಕ್ ಆಗಿ ಇವತ್ತು ರಾತ್ರಿ ಸತ್ತೋದ್ರೆ ಮೀಟಿಂಗ್ ಮಾಡೋರು ಯಾರು? ಮೀಟಿಂಗ್ ಕ್ಯಾನ್ಸಲ್ ಆಗಲ್ಲ, ಮೀಟಿಂಗ್ ನಡೆಯುತ್ತೆ, ನೀನಿಲ್ಲ. ಮೀಟಿಂಗಿಗೆ ನೀನಿಲ್ಲ. ನಾಳೆ ನನಗೆ ಇಂಪಾರ್ಟೆಂಟ್ ಒಂದು ಫಂಕ್ಷನ್ ನಡೆಯುತ್ತೆ, ನೀನು ಅರ್ಧಕ್ಕೆ ಹೋಗ್ಬಿಟ್ರೆ ಗೊಟ್ಟಕ್ಕಾಗಿ. ಇಂಪಾರ್ಟೆಂಟ್ ಫಂಕ್ಷನ್ ಅಲ್ಲ.
ಕೆಲವ್ರು ಹಾಗೆ ಹೇಳಿ ಬಂದಿರ್ತೀರಿ, ನಾಳೆ ನನಗೆ ಇಂಪಾರ್ಟೆಂಟ್ ಮದುವೆ ಇದೆ ಅಂತ ಅಲ್ವಾ? ಅಲ್ಲ, ನೀವು ಬಂದವರು ನನಗೆ ಗೊತ್ತು, ಸುಮಾರು 90% ನೀವು ಬಂದವರು ಮದುವೆಗಾಗಿ ಬಂದಿಲ್ಲ ಅಂತ ಗೊತ್ತು. ನೀವು ಈ 2 ಗಂಟೆ ಪ್ರಾರ್ಥನೆಗಾಗಿ ಬಂದವರು ಎಷ್ಟೋ ಜನ ಇದ್ದೀರಾ, ಅರ್ಥ ಆಗ್ತಿದೆಯಾ? ಸೊ ಮದುವೆ ಒಂದು ನೆಪ ಮಾತ್ರವಾಗಿ ಇಟ್ಕೊಂಡು ದೇವರ ವಾಕ್ಯ ಕೇಳಲಿಕ್ಕೋಸ್ಕರ ಅಂತಲೇ ಬಂದವರು ನಿಮ್ಮಲ್ಲಿ ಬಹಳ ಜನ ಇದ್ದೀರಾ. ಖಂಡಿತ ಇದೆಲ್ಲ ಆತನನ್ನು ಅರಿತುಕೊಳ್ಳಲಿಕ್ಕೆ ಇರತಕ್ಕಂಥ ಒಂದು ಆಸಕ್ತಿ. ಹಾಗಂತ ಹೇಳಿಬಿಟ್ಟು ನಾವು ಪಾಸ್ ಆಗಿಬಿಡ್ತೀವಿ ಅಂತಲ್ಲ, ಪವಿತ್ರಾತ್ಮರಿಲ್ಲದೆ ಇದ್ದರೆ ಫೇಲ್ ಆಗಿಬಿಡ್ತೀವಿ. ಬಂದಿದ್ದು ಒಳ್ಳೆಯದೇ, ವೆರಿ ಗುಡ್, ಒಳ್ಳೆ ತೀರ್ಮಾನ ಮಾಡಿ ಇಲ್ಲಿ ತನಕ ಬಂದಿದ್ದೀರಿ. ಇಲ್ಲಿ ತನಕ ಬಂದು ಕೇಳಿಸ್ಕೊಂಡು ನಾಳೆ ಊಟ ಮಾಡಿಕೊಂಡು ಅದು ಇದು ಹರಟೆ ಹೊಡ್ಕೊಂಡು ಹೋಗ್ಬಿಟ್ರೆ ನೀವು ಬಂದಿದ್ದು ವೇಸ್ಟೇ, ಏನು ಪ್ರಯೋಜನಕ್ಕೆ? ಸೊ ವಾಟ್ ವಿ ನೀಡ್ ಈಸ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ನಮಗಿವತ್ತು ಏನು ಬೇಕು ಕೇಳಿದರೆ, ಫಸ್ಟ್ ವಾಕ್ಯ ಏನು ಕೇಳಿಸ್ಕೊಂಡ್ರಿ? ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಅನ್ಯ ಭಾಷೆ ಹೇಳ್ತೀರಿ ಅಲ್ಲ ಹೇಳಿದ್ದು, ಜೋರಾಗಿ ಪ್ರಬೋಧನೆ ಮಾಡ್ತೀರಿ ಅಂತನೂ ಅಲ್ಲ ಹೇಳಿದ್ದು, ಶಕ್ತಿಯುತರಾಗುವಿರಿ, ಸಾಕ್ಷಿಗಳಾಗುವಿರಿ. ಶಕ್ತಿಯುತರಾಗುವಿರಿ, ಸಾಕ್ಷಿಗಳಾಗುವಿರಿ. ಶಕ್ತಿಯುತರಾಗುವಿರಿ, ಸಾಕ್ಷಿಗಳಾಗುವಿರಿ. ಯು ವಿಲ್ ರಿಸೀವ್ ಪವರ್ ಆ್ಯಂಡ್ ಯು ಶಾಲ್ ಬಿ ಮೈ ವಿಟ್ನೆಸ್. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾಕೆ ನಾನು ಯೇಸುಗೆ ಸಾಕ್ಷಿ ಆಗಬೇಕು? ಯಾಕೆ ನಾನು ಯೇಸುಗೆ ಸಾಕ್ಷಿ ಆಗಬೇಕು? ಯಾಕೆ ಅಂದರೆ ಕ್ರಿಸ್ತನು ನನಗಾಗಿ ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾನೆ. ದಟ್ ಓನ್ಲಿ ಒನ್ ರೀಸನ್, ಒಂದೇ ಒಂದು ಕಾರಣ. ಜೀಸಸ್ ಕ್ರೈಸ್ಟ್ ಡೈಡ್ ಆಸ್ ಮೈ ಸಬ್ಸ್ಟಿಟ್ಯೂಟ್. ಹಿ ಡೈಡ್ ಫಾರ್ ಮೀ. ದೇವರು ಮನುಷ್ಯನಾಗಿ ಬಂದು ನನ್ನನ್ನು ಯಾವ ರೀತಿ ಪ್ರೀತಿಸ್ತಾ ಇದ್ದಾರೆ ಅಂತ ಅವರು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತು ಹಿ ಪ್ರೂವ್ಡ್ ಹಿಸ್ ಲವ್. ಹೌ ಕ್ಯಾನ್ ಐ ಪ್ರೂವ್ ಮೈ ಲವ್? ಹೇಗೆ? ಹೌ ಕ್ಯಾನ್ ಐ ಪ್ರೂವ್ ಮೈ ಲವ್ ಟುವರ್ಡ್ಸ್ ಜೀಸಸ್? ಬಿಕಮಿಂಗ್ ಹಿಸ್ ವಿಟ್ನೆಸ್. ಆತನಿಗೆ ಸಾಕ್ಷಿ ಆಗೋದ್ರ ಮುಖಾಂತರ, ಆತನಿಗೆ ಸಾಕ್ಷಿ ಆಗೋದ್ರ ಮುಖಾಂತರ. 2-3 ಡೇಸ್ ಬ್ಯಾಕ್ ನಾನೊಂದು ಒಬ್ಬರದ್ದು ಟೆಸ್ಟಿಮನಿ ಶೇರ್ ಮಾಡಿದ್ದೆ ನಿಮ್ಮ ಹತ್ರ. ಯಾರ್ದು? ಬಿಷಪ್ ಪಾಲಿಕಾರ್ಪ್. 2nd ಸೆಂಚುರಿ ಅಥವಾ 1st ಸೆಂಚುರಿ ಎಂಡಿಂಗಲ್ಲಿ ಇರ್ತಕ್ಕಂಥ ಒಬ್ಬರು ಮಾರ್ಟೈರ್, ರಕ್ತಸಾಕ್ಷಿ, ಅಪಸ್ತೋಲ ಯೋಹಾನನ ಶಿಷ್ಯನಾಗಿದ್ದಂತಹ ಆದಿ ಸಭೆಯಲ್ಲಿದ್ದಂಥ ಒಬ್ಬ ಸಾಕ್ಷಿ ಬಿಷಪ್ ಪಾಲಿಕಾರ್ಪ್. ಅವರು ಸಾವನ್ನು ಆರಿಸ್ಕೊಂಡಿದ್ದು ನಾನು ಹೇಳಿದೆ. ಅವರು ದೇವರ ಹತ್ರ ಪ್ರಾರ್ಥಿಸ್ತಾರೆ ಅಥವಾ ಆಸೆ ಪಡ್ತಾರೆ ಸಾವಿಗೆ. ಯಾವ ರೀತಿ ಗೊತ್ತಾ? ಬಿ ಹೆಡೆಡ್ ಬೇಡ, ಐ ವಿಲ್ ಡೈ ವೆರಿ ಕ್ವಿಕ್ಲಿ. ಕುತ್ತಿಗೆ ಕತ್ತರಿಸಿದರೆ ಬೇಗ ಸತ್ತೋಗ್ಬಿಡ್ತೀನಿ, ಮೇ ಬಿ ಒಂದು 5 ಮಿನಿಟ್ಸ್ ಅಥವಾ 2-3 ಮಿನಿಟ್ಸಲ್ಲಿ ಪ್ರಾಣ ಹೋಗುತ್ತೆ. ನನ್ನನ್ನು ಜೀವಂತವಾಗಿ ಸುಡಬೇಕು. ಕ್ರಿಸ್ತ ವಿರೋಧಿಗಳು ನನ್ನನ್ನು ಸಾಯಿಸಬೇಕು. ಹೇಗೆ ಸಾಯಿಸಬೇಕಂದ್ರೆ ಸುಡಬೇಕು, ಜೀವಂತವಾಗಿ ನನ್ನನ್ನು ಸುಡಬೇಕು. ಮತ್ತು ನಾನು ಆ ಸುಡ್ತಾ ಯಾತನೆ ಅನುಭವಿಸ್ತೀನಲ್ವಾ, ಆ ಯಾತನೆಯಲ್ಲಿ ಕ್ರಿಸ್ತನ ಮಹಿಮೆಯನ್ನು ನನಗೆ ನೋಡಲಿಕ್ಕಾಗತ್ತೆ. ಐ ಕ್ಯಾನ್ ಆಲ್ಸೋ ಟೇಕ್ ಪಾರ್ಟ್ ಇನ್ ದ ಪ್ಯಾಷನ್ ಆಫ್ ಕ್ರೈಸ್ಟ್, ಇನ್ ದ ಸಫರಿಂಗ್ ಆಫ್ ಕ್ರೈಸ್ಟ್. ಆ ರೀತಿಯಲ್ಲಿ ಅವನ ಯಾತನೆಯಲ್ಲಿ ಪಾಲ್ಗೊಂಡು ಅವನ ಪುನರುತ್ಥಾನದಲ್ಲೂ ನಾನು ಭಾಗಿಯಾಗಬೇಕು. ಐ ವಾಂಟ್ ಟು ಟೇಕ್ ಪಾರ್ಟ್ ಇನ್ ಹಿಸ್ ರೆಸರೆಕ್ಷನ್. ಎಷ್ಟು ಆಸೆ ಪಟ್ಟರು ನೋಡಿ. ಕಾರಣ ಏನು? ಹಿ ವಾಸ್ ಫಿಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ನಮಗೀಗ ಅವ್ರ ಸಾಕ್ಷಿಯೆಲ್ಲ ಕೇಳಿಸ್ಕೊಳ್ಳುವಾಗ ಭಯ ಆಗುತ್ತೆ, ಟೆನ್ಷನ್ ಆಗುತ್ತೆ. ಅಯ್ಯೋ, ಈ ಥರ ಎಲ್ಲ ಆದರೆ ಕಷ್ಟ ಅಲ್ವಾ, ನಾವು ಇದಕ್ಕೇನೋ ಪ್ರಾರ್ಥನೆ ಮಾಡೋದು, ಇದಕ್ಕೇನೋ ಬೈಬಲ್ ಓದೋದು, ಇಷ್ಟೆಲ್ಲ ಕಷ್ಟ ಆಗೋದಾದರೆ ನಮಗೆ ಬೇಡಪ್ಪ, ನಮಗೆ ಕ್ರೈಸ್ತ ಜೀವನನೇ ಬೇಡ, ಪ್ರಾರ್ಥನೆಯೂ ಬೇಡ, ಏನೂ ಬೇಡ. ಆ ರೀತಿ ಅನ್ನಿಸ್ಲಿಕ್ಕೆ ಕಾರಣ ಏನು? ವೈ? ನಮ್ಮೊಳಗಡೆ ನಿಜವಾದ ಪವಿತ್ರಾತ್ಮನ ಶಕ್ತಿ ಇಲ್ಲ. ವಿ ಡು ನಾಟ್ ನೋ ದ ಪವರ್ ಆಫ್ ಗಾಡ್. ನಮಗೆ ಪವಿತ್ರಾತ್ಮನ ಶಕ್ತಿ ಗೊತ್ತಿಲ್ಲ, ದೇವರ ಶಕ್ತಿ ಗೊತ್ತಿಲ್ಲ.
ವಿ ಡು ನಾಟ್ ನೋ ದ ವೇಸ್ ಆಫ್ ಗಾಡ್. ದೇವರ ದಾರಿಗಳು ನಮಗೆ ಗೊತ್ತಿಲ್ಲ. ವಿ ಡು ನಾಟ್ ನೋ ದ ಥಾಟ್ಸ್ ಆಫ್ ಗಾಡ್. ಇವನ್ ನಮಗೆ ದೇವರ ಆಲೋಚನೆಗಳು ಕೂಡ ಗೊತ್ತಿಲ್ಲ. ಸುಮ್ಮನೆ ಡಮ್ಮಿಯಾಗಿ ಬದುಕ್ತಾ ಇದ್ದೀವಿ. ವಿ ಆರ್ ಕ್ರಿಶ್ಚಿಯನ್ಸ್ ಆ್ಯಂಡ್ ಡಮ್ಮಿ ಕ್ರಿಶ್ಚಿಯನ್ಸ್. ನಾವು ಕ್ರೈಸ್ತರೇ ಆದರೂ ಒಂದು ರೀತಿ ಡಮ್ಮಿ, ಒಂದಿಷ್ಟು ಪ್ರಾರ್ಥನೆ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಏನೋ ಒಂದಿಷ್ಟು ಅದು ಇದು ಮಾಡ್ತಿದ್ದೀವಿ ಪ್ರಪಂಚದಲ್ಲಿ. ವಿ ಆರ್ ಡೂಯಿಂಗ್ ಸಮಥಿಂಗ್. ಫಾರ್ ವಾಟ್? ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಐ ಆಮ್ ಡೂಯಿಂಗ್ ಸಮಥಿಂಗ್. ತುಂಬ ತೃಪ್ತಿ ಇದೆ ಬ್ರದರ್ ನಾನಿದು ಮಾಡೋದ್ರಿಂದ. ನಿನ್ನ ತೃಪ್ತಿಗಾಗಿ. ಇವತ್ತು ಪ್ರಾರ್ಥನೆ ಮಾಡಿದ್ದೀನಿ, ತುಂಬ ತೃಪ್ತಿ ಆಗ್ತಾ ಇದೆ. ಇವತ್ತು 100 ಕ್ಯಾಂಡ್ಲ್ ಅಂಟಿಸಿ ಬಂದಿದ್ದೀನಿ, ತುಂಬ ತೃಪ್ತಿಯಾಗಿದೆ. ಕ್ಯಾಂಡ್ಲಲ್ಲಿ ತೃಪ್ತಿ, ಪ್ರಾರ್ಥನೆಯಲ್ಲಿ ತೃಪ್ತಿ. ಇವತ್ತು ಸ್ವಲ್ಪ ಬೈಬಲ್ ತುಂಬ ಓದ್ಬಿಟ್ಟಿದ್ದೀನಿ, ತೃಪ್ತಿ. ಇವತ್ತು ಚೆನ್ನಾಗಿ ಬೋಧನೆ ಮಾಡಿದ್ದೀನಿ, ತೃಪ್ತಿ. ಇದರಲ್ಲಿ ತೃಪ್ತಿ. ಕ್ರಿಸ್ತನಿಗಾಗಿ ನೀನು ನಿಂದನೆಗೊಳಗಾಗಿ ತೃಪ್ತನಾಗಿದ್ದೀಯಾ? ಇವತ್ತು ಚೆನ್ನಾಗಿ ಉಗಿಸ್ಕೊಂಡಿದ್ದೀನಿ, ತೃಪ್ತಿ ಆಯ್ತು ನನಗೆ. ಪ್ರೇಸ್ ಬಿ ಟು ಗಾಡ್. ಹೇಳಲಿಕ್ಕಾಗುತ್ತಾ? ಹಲೋ, ಬೈಬಲ್ ಹಿಡ್ಕೊಂಡು ಹೋಗಿದ್ದಕ್ಕೆ ಇವತ್ತು 4 ಜನ ಕ್ಯಾಕರ್ ಸುಗಿದು ಬಿಟ್ಟರು, ಬೈದು ಬಿಟ್ಟರು, ಅವಮಾನ ಮಾಡಿಬಿಟ್ರು. ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್? ಇನ್ಸಲ್ಟ್. ದಟ್ ಈಸ್ ದ ಕ್ರಾಸ್. ಜೀಸಸ್ ಸೆಡ್, ಕ್ಯಾರಿ ಯುವರ್ ಕ್ರಾಸ್ ಡೈಲಿ ಆ್ಯಂಡ್ ಫಾಲೋ ಮೀ. ಈ ಶಿಲುಬೆನೇ ಪ್ರತಿದಿನ ಒತ್ಕೊಂಡು ನನ್ನ ಹಿಂದೆ ಬನ್ನಿ ಅಂತ ಹೇಳಿದ್ದು. ಸ್ಯಾಂಡ್ರನಿಗೆ ಶಿಲುಬೆ ಇದೆ, ಡಾಲ್ಫಿಗೂ ಶಿಲುಬೆ ಇದೆ. ಏನು ಶಿಲುಬೆ? ದೇವರ ಲೆಕ್ಕದಲ್ಲಿ ಒಳ್ಳೇದು ಮಾಡ್ಲಿಕ್ಕೆ ಹೋಗ್ತಾನೆ ಡಾಲ್ಫಿ. ಆವಾಗ ಸ್ಯಾಂಡ್ರ ಅಡ್ಡ ಬರ್ತಾಳೆ. ನೀನು ಒಂದು ಗಂಡನ, ನನಗೆ ಎಷ್ಟು ಕಷ್ಟ ಆಗ್ತಾಯಿದೆ, ಅವಮಾನ ಆಗ್ತಾಯಿದೆ, ಆದರೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ಯಾ. ಪಕ್ಕದ ಮನೆ ಆಂಟಿ ಬಂದು ನನಗಿಷ್ಟು ಬೈತಾ ಇದ್ದಾರೆ, ನೀನು ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ಯಾ, ನೀನು ಒಂದು ಗಂಡಸ ಅಂತ ಹೇಳುವಾಗ ಡಾಲ್ಫಿ ಹೇಳಬೇಕು, ಪ್ರೈಸ್ ಬಿ ಟು ಗಾಡ್. ನಾನು ಗಂಡಸ ಅಲ್ಲದೇ ಇದ್ದಿದ್ದರಿಂದ ನಿಂತಿದ್ದಲ್ಲ, ಕ್ರಿಸ್ತನ ಆತ್ಮ ನನ್ನಲ್ಲಿ ಇದ್ದಿದ್ದರಿಂದ ಈ ಸಮಯದಲ್ಲಿ ನಾನು ಸುಮ್ಮನೆ ನಿಂತೆ. ಅಲ್ಲಿ ನಮ್ಮಲ್ಲಿ ಯಾವ ಗಂಡ ಆದರೂ ಹೆಂಡ್ತಿಗೆ ಯಾರಾದರೂ ಹೊಡಿತಾರೆ, ಬೈತಾರೆ ಅಂದರೆ ಒಂದು ಮಾತು ಹೇಳಲ್ವಾ? ಹೇಳೇ ಹೇಳ್ತಾರೆ. ಹೇಳಿದರೆ ಮಾತ್ರ ಅವ್ನು ಗಂಡ. ಹೆಂಡ್ತಿರು ಸುಮ್ಮನೆ ಇರ್ತಾರಾ? ಸುಮ್ಮನೆ ಇರಲ್ಲ. ನೀವು ಯಾಕೋ ರಾಂಗ್ ನಮಗೆ ಹೇಳ್ತಾ ಇದ್ದೀರಿ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ. ನಿಮಗೆ ರಾಂಗೇ ಅನಿಸುತ್ತೆ, ಅದು ರಾಂಗೇ ನಿಮ್ಮ ಲೆಕ್ಕದಲ್ಲಿ. ಬಟ್ ಇನ್ ಗಾಡ್ ಸೈಡ್ ಇಟ್ ಈಸ್ ರೈಟ್. ಈಗ ನೀವೇ ಹೇಳಿ, ಜೀಸಸ್ ಕ್ರೈಸ್ಟ್ಗೆ ಚಾಟಿಯಿಂದ ಹೊಡೆದು ಅವ್ರ ಬಟ್ಟೆನ ಸುಲಿದು ತೆಗೆದು ಅವ್ರನ್ನ ಆ ಜೆರುಸಲೇಮಿನ ಬೀದಿಗಳಲ್ಲಿ ಎಳ್ಕೊಂಡು ಹೋಗುವಾಗ ಗೋಲ್ಗೊತ್ತಾ ಬೆಟ್ಟಕ್ಕೆ ಮದರ್ ಮೇರಿ ಸತ್ತೋಗಿದ್ರಾ ಬದುಕಿದ್ರಾ? ಸತ್ತೋಗಿದ್ರಾ? ಬದುಕಿದ್ರು ಅಲ್ವಾ? ಸೊ ಎಷ್ಟು ಜನಕ್ಕೆ ಶಾಪ ಹಾಕಿದ್ರು ಅವರು? ಎಷ್ಟು ಕೂಗಾಟ ಹಾರಾಟ ಮಾಡಿದರು? ಯಾರ ಮೇಲೆಲ್ಲ ಕಲ್ಲು ಬಾಚಿ ಹೊಡೆದ್ರಾ? ಮೌನವಾಗಿ ಶಿಲುಬೆಯನ್ನು ಹೊತ್ತುಕೊಂಡು ಪುತ್ರನ ಜೊತೆಯಲ್ಲಿ ಅವರು ಹೋದರು. ಯೇಸು ಸ್ವಾಮಿದು ಶಿಲುಬೆ ಕಾಣ್ತಾ ಇತ್ತು, ಮದರ್ ಮೇರಿ ಹೊತ್ಕೊಂಡು ಶಿಲುಬೆ ಕಾಣಿಸಿಲ್ಲ. ಯಾಕೆ ಅಂದರೆ ಕಣ್ಣು ಕುರುಡಾಗಿತ್ತು ನಮಗೆ. ಅದಕ್ಕೆ ಇವತ್ತು ಕೆಲವರಿಗೆ ಕುರುಡೆ. ಅವ್ರು ಹೊತ್ಕೊಂಡು ಶಿಲುಬೆ ನಮಗೆ ಕಾಣಿಸ್ದೇ ಇರೋದ್ರಿಂದ ಅವ್ರ ಕುತ್ತಿಗೆಗೆ ನಾವು ಶಿಲುಬೆ ಹಾಕ್ತಾಯಿದ್ದೀವಿ. ಅವ್ರು ಆಲ್ರೆಡಿ ಶಿಲುಬೆ ಹೊತ್ಕೊಂಡಾಗಿದೆ. ಅದನ್ನು ನೋಡಬೇಕಾದ್ರೆ ವಿಶ್ವಾಸ ಬೇಕು. ವಿಶ್ವಾಸದ ಕಣ್ಣುಗಳಿಂದ ನೋಡುವಾಗ ಮದರ್ ಮೇರಿ ಹೊತ್ಕೊಂಡ ಹಾಗೆ ಒಂದು ತಾಯಿಯಾಗಿ ಅವ್ರು ಬಾಯಿ ಬಿಟ್ಟು ಹೇಳ್ಬೋದಾಗಿತ್ತು, ಏನು ತಪ್ಪು ಮಾಡ್ದ ಅಂತ ನನ್ನ ಮಗನಿಗೆ ಇದನ್ನು ಮಾಡ್ತಾಯಿದ್ದೀರೋ, ನೀವು ಹಾಳಾಗಿ ಹೋಗ್ತೀರಿ ಹೇಳಿದ್ರಾ? ಇಲ್ಲ. ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ದ ನನ್ನ ಮಗ, ಉಳಿಸ್ರಿ ನನ್ನ ಮಗನ್ನ, ಕಾಪಾಡಿ ನನ್ನ ಮಗನ್ನ ಅಂತ ಎದೆ ಬಡ್ಕೊಂಡು ಸತ್ತೋದ್ರಾ? ಇಲ್ಲ. ಆ ಶಿಲುಬೆ ಬುಡದಲ್ಲೂ ಕೂಡ ಆ ಮಗನನ್ನ ಮುಖವನ್ನು ನೋಡ್ತಾ ನಿಂತ್ಕೊಂಡ್ರು, ಅಥವಾ ಆ ಮಗನ ಜೊತೆಯಲ್ಲಿ ನಿಂತ್ಕೊಂಡ್ರು. ಶಿ ಆಲ್ಸೋ ಸ್ಟುಡ್ ವಿತ್ ಹಿಸ್ ಓನ್ಲಿ ಸನ್ ಜೀಸಸ್ ಕ್ರೈಸ್ಟ್ ಈವನ್ ಅಟ್ ದ ಫುಟ್ ಆಫ್ ದ ಕ್ರಾಸ್. ಕಾರಣ ಏನು? ಶಿ ವಾಸ್ ಫಿಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಮಾತಾಡಲಿಲ್ಲ. ಯೇಸು ಕ್ರಿಸ್ತರಿಗೆ ಹೊಡೆದ್ರು, ಅವಮಾನ ಮಾಡಿದರು. ಹಿ ವಾಸ್ ದ ಸನ್ ಆಫ್ ಗಾಡ್, ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್. ಅವ್ರಿಗೆ ಇನ್ಸಲ್ಟ್ ಮಾಡಿದಾಗ ಅವರು ಮನಸ್ಸೊಳಗಡೆ ಥಿಂಕ್ ಮಾಡಿದರೆ ಸಾಕಿತ್ತು, ಕೆಲಸ ಆಗ್ತಾಯಿತ್ತು. ಬಟ್ ಹಿ ಡಿನೈಡ್ ಹಿಮ್ಸೆಲ್ಫ್, ಹಿ ಎಂಪ್ಟಿಡ್ ಹಿಮ್ಸೆಲ್ಫ್ ಫಾರ್ ಮೈ ಸೇಕ್, ನನಗೋಸ್ಕರ. ಟು ಬಿಕಮ್ ಮೈ ಸಬ್ಸ್ಟಿಟ್ಯೂಟ್ ಆನ್ ದ ಕ್ರಾಸ್. ನನ್ನ ಬದಲಿಗೆ ಒಂದು
ಸಬ್ಸ್ಟಿಟ್ಯೂಟ್ ಆಗಬೇಕಾಗಿತ್ತು. ಯಾಕೆ ಅಂದರೆ ನನ್ನ ಪಾಪಕ್ಕೆ ಒಂದು ದೊಡ್ಡ ಪೆನಾಲ್ಟಿ ಇತ್ತು, ಅದು ಕಟ್ಟಬೇಕಾಗಿತ್ತು. ಅದು ಕಟ್ಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಜೀವಮಾನ ಎಲ್ಲ ನಾನು ಏನು ಮಾಡಿದರೂ ಆಗ್ತಾ ಇರಲಿಲ್ಲ. ಈವನ್ ಮೈ ಓನ್ ಡೆತ್ ಕುಡ್ ನಾಟ್ ಬಿ ಎ ಪೆನಾಲ್ಟಿ ಫಾರ್ ಮೈ ಸಿನ್. ನಾನು ಸತ್ತಿದ್ರೂ ಕೂಡ ನನ್ನ ಪಾಪಕ್ಕೆ ಪೂರ್ತಿ ಪೆನಾಲ್ಟಿ ಆಗ್ತಾ ಇರಲಿಲ್ಲ. ಮೈ ಡೆತ್ ಇಸ್ ನಾಟ್ ಸಫಿಷಿಯಂಟ್. ಅದಕ್ಕೆ ಪರಿಶುದ್ಧವಾದ ಒಂದು ಮರಣ ಬೇಕಾಗಿದೆ. ಹೋಲಿ ಡೆತ್ ಇಸ್ ರಿಕ್ವೈರ್ಡ್. ಅದಕ್ಕೇನೆ ಯಜ್ಞದ ಕುರಿಮರಿ, ಕಳಂಕವಿಲ್ಲದ ಕುರಿಮರಿ, 1 ವರ್ಷದ ಯಾವುದೇ ಕಳಂಕ ಇಲ್ಲದ, ಕಾಯಿಲೆ ಇಲ್ಲದ, ರೋಗ ಇಲ್ಲದ ಕುರಿಮರಿಯನ್ನು ಅರ್ಪಿಸಬೇಕು ಅಂತ ಹಳೆ ಒಡಂಬಡಿಕೆಯಲ್ಲಿದೆ. ನಾವೆಲ್ಲರೂ ಕಳಂಕ ಇರುವ ಕುರಿಮರಿಗಳೇ. ಆದ್ದರಿಂದನೇ ದೇವರೇ ಒಂದು ಯಜ್ಞದ ಕುರಿಮರಿಯಾಗಿ ಈ ಭೂಮಿಗೆ ಬಂದರು. ಮನುಷ್ಯನಾಗಿ ಯಜ್ಞದ ಕುರಿಮರಿಯಾಗಿ ತನ್ನನ್ನೇ ಅವರು ಅರ್ಪಿಸ್ಕೊಂಡ್ರು. ಯಾರಿಗೋಸ್ಕರ? ಫಾರ್ ಮೈ ಸೇಕ್. ಫಾರ್ ಮೈ ಸೇಕ್ ಹಿ ಬಿಕೇಮ್ ದ ಲ್ಯಾಂಬ್ ಆಫ್ ಗಾಡ್ ಟು ಟೇಕ್ ಅವೇ ಮೈ ಸಿನ್. To take away my sin and to pay the penalty for all my sins. ನನ್ನ ಎಲ್ಲ ಪಾಪಕ್ಕೆ ಪ್ರಾಯಶ್ಚಿತ ಮಾಡಲಿಕ್ಕೋಸ್ಕರ ಕ್ರಿಸ್ತ ಯೇಸು ನನ್ನ ಸಕಲ ಪಾಪಗಳನ್ನು ತಮ್ಮ ದೇಹದಲ್ಲಿ ತೆಗೆದುಕೊಂಡು ಶಿಲುಬೆಯ ಮರವನ್ನೇರಿದ್ರು ನನ್ನ ಬದಲಿಗೆ. ಒಂದು ಮಾತು ಮಾತಾಡಿಲ್ಲ ಅವರು, ಒಂದು ಮಾತು ಹೇಳಲಿಲ್ಲ. ನನಗೆ ಯಾಕೆ ಹೊಡಿತಾ ಇದ್ದೀರಾ, ನಿಮ್ಮನ್ನೆಲ್ಲ ನಾನು ನೋಡ್ಕೊಳ್ತೀನಿ ಹೇಳಲಿಲ್ಲ. ಅವರು ಯಾರಿಗೂ, ಯಹೂದ್ಯರಿಗೆ ಹೇಳಲಿಲ್ಲ. ಯಾವುದೇ ಒಂದು ಯಾರಿಗೆ, ಹೈ ಪ್ರಿಸ್ಟ್ ಇರ್ಬೋದು, ಧರ್ಮಶಾಸ್ತ್ರಿಗಳಿರ್ಬೋದು, ಫರಿಸಾಯರು ಇರ್ಬೋದು, ಅವರು ಯಾರಿಗೂ ರೆಸರೆಕ್ಷನ್ ಬಗ್ಗೆ ಕ್ಲೂನೇ ಕೊಟ್ಟಿಲ್ಲ. ನೋಡಿ, ನೀವು ಇವತ್ತು ನನಗೆ ಅವಮಾನ ಮಾಡ್ತಿದ್ದೀರಾ, ಒನ್ ಡೇ ಯು ವಿಲ್ ಸಿ ದಟ್ ಐ ಆಮ್ ರೆಸರೆಕ್ಟೆಡ್. ನೀವು ನೋಡ್ತೀರಿ ನಾನು ಪುನರುತ್ಥಾನನಾಗಿ ಬರ್ತೀನಿ. ಹೇಳಲೇ ಇಲ್ಲ. ಶಿಷ್ಯರಿಗೆ ಮಾತ್ರ ಹೇಳಿದರು. ಅದು ತುಂಬ ಹೈಲೈಟ್ ಮಾಡಿ ಹೇಳಲಿಲ್ಲ, ಲೈಟಾಗಿ ಹೇಳಿದರು. ಅವರಿಗೆ ಅದು ಅರ್ಥನೂ ಆಗಿಲ್ಲ ಹೇಳಿದ್ದು. ಮೇನ್ ಲೀಡರ್ಸ್ಗಳಿಗೆ ಯಾರಿಗೂ ಹೇಳಲಿಲ್ಲ, ಹೆರೋದರಸನಿಗೆ ಹೇಳಲಿಲ್ಲ. ಅಷ್ಟೊಂದು ಅವರು ತಗ್ಗಿಸ್ಕೊಂಡ್ರು. ಹೀ ಈಸ್ ಅವರ್ ವೇ. ಅವರೇ ನಮ್ಮ ದಾರಿ. ಹೀ ಈಸ್ ಅವರ್ ಎಕ್ಸಾಂಪಲ್ ಆಫ್ ಲೈಫ್. ನಮ್ಮ ಜೀವನಕ್ಕೆ ಎಕ್ಸಾಂಪಲ್ ಅವರು. ನಮಗೆ ಇವತ್ತು ಎಕ್ಸಾಂಪಲ್ ಯಾರನ್ನ ಇಟ್ಕೊಂಡಿದ್ದೀವಿ ಗೊತ್ತಾ? ಯಾರ್ಯಾರೋ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳನ್ನ ಇಟ್ಕೊಂಡಿದ್ದೀವಿ. ಶಿಜು ಬ್ರದರ್ ನಮ್ಮ ಎಕ್ಸಾಂಪಲ್, ಈ ಬ್ರದರ್ ನಮ್ಮ ಎಕ್ಸಾಂಪಲ್, ಈ ಬ್ರದರ್ ನಮ್ಮ ಎಕ್ಸಾಂಪಲ್, ಈ ಸಿಸ್ಟರ್ ನಮ್ಮ ಎಕ್ಸಾಂಪಲ್. ಯಾವ ಮನುಷ್ಯನೂ ಎಕ್ಸಾಂಪಲ್ ಇಟ್ಕೋಬೇಡಿ. ಎಲ್ಲ ಡಮ್ಮಿ ಪೀಸುಗಳೇ, ಎಲ್ಲ ಕಪಟಿಗಳೇ, ಆಯಿತಾ? ಒಳಗೆ ಒಂದು, ಹೊರಗೆ ಒಂದು. ಒಳಗೂ ಹೊರಗೂ ಪರಿಶುದ್ಧನಾಗಿದ್ದವನು ಒಬ್ಬನೇ, ಅವನು ಯೇಸು ಕ್ರಿಸ್ತ ಮಾತ್ರನೇ. ಲೆಟ್ ಹಿಮ್ ಬಿ ಆರ್ ಎಕ್ಸಾಂಪಲ್. ಲೆಟ್ ಕ್ರೈಸ್ಟ್ ಅಲೋನ್ ಬಿ ಆರ್ ಎಕ್ಸಾಂಪಲ್ ಆಫ್ ಲೈಫ್. ನಮ್ಮ ಜೀವನಕ್ಕೆ ಎಕ್ಸಾಂಪಲ್ ಯೇಸು ಕ್ರಿಸ್ತರು ಮಾತ್ರ ಆಗಿರಲಿ. ಯಾವ ಮನುಷ್ಯನೂ ಬೇಡ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮನುಷ್ಯರನ್ನ ಎಕ್ಸಾಂಪಲ್ ಇಟ್ಕೊಂಡು ಹೋಗುವಾಗ ಹಾಳಾಗಿ ಹೋಗ್ತೀವಿ. ಕ್ರಿಸ್ತನನ್ನ ಎಕ್ಸಾಂಪಲ್ ಇಟ್ಕೊಂಡಾಗ ಹಾಳಾಗಲ್ಲ. ನಮಗೆ ಪ್ರೀತಿಸ್ಲಿಕ್ಕಾಗ್ತದೆ, ಕ್ಷಮಿಸ್ಲಿಕ್ಕಾಗ್ತದೆ, ಸಹಿಸ್ಲಿಕ್ಕಾಗ್ತದೆ. ವಿ ಕ್ಯಾನ್ ಕ್ಯಾರಿ ಅವರ್ ಕ್ರಾಸ್ ಡೈಲಿ ಆ್ಯಂಡ್ ಫಾಲೋ ಹಿಮ್ ಇಫ್ Christ alone is your example of life. Don't put anybody example. ಯಾರು ಎಕ್ಸಾಂಪಲ್ ಆಗಿಡಬೇಡಿ. ಯಾರು ಬೇಡ ನಮಗೆ. ತಪ್ಪು ಅಂತಲ್ಲ ನಾ ಹೇಳ್ತಾ ಇರೋದು. ದೇವರು ಕೆಲವ್ರನ್ನ ಅಪ್ರೂವ್ ಮಾಡಿದ್ದಾರೆ ಬೈಬಲಲ್ಲಿ. ಗಾಡ್ ಅಪ್ರೂವ್ಡ್ ಸಂಬಡಿ ಇನ್ ದ ಬೈಬಲ್. ಸೆಟ್ ದೆಮ್ ಆಸ್ ಅನ್ ಎಕ್ಸಾಂಪಲ್, ನೋ ಪ್ರಾಬ್ಲಮ್. ದೇವರು ಅಪ್ರೂವ್ ಮಾಡಿದವರಿದ್ದಾರೆ. ಅಬ್ರಹಾಮನು ಯಾವ ವಿಷಯದಲ್ಲಿ ಅಂತಲೂ ಹೇಳಿದ್ದಾರೆ. ಇನ್ ದ ಮ್ಯಾಟರ್ ಆಫ್ ಫೇತ್. ದಾವೀದ ಯಾವ ವಿಷಯದಲ್ಲಿ ಅದನ್ನು ಹೇಳಿದ್ದಾರೆ ಅಲ್ವಾ? ಸೊ ಈಗ ನನ್ನ ವಿಷಯದಲ್ಲಿ ಏನಾದರೂ ದೇವರು ಹೇಳಿದಾರಾ? ಇಲ್ಲ. ಹಾಗಾದರೆ ಎಕ್ಸಾಂಪಲ್ ಇಡಬಾರ್ದು ನೀವು. ರಕ್ಷಣೆಗೆ ಏನು ಬೇಕು, ಫಾರ್ ಅವರ್ ಸಾಲ್ವೇಷನ್, ವಾಟ್ ಗಾಡ್ ಅಪ್ರೂವ್ಡ್ ಇನ್ ದ ಬೈಬಲ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಇನ್ನು ನೀವು ಎಕ್ಸಾಂಪಲ್ ಆಗೋದಾದರೆ ನಿಮ್ಮ ಮಕ್ಕಳಿಗೆ ಅದರಿಂದ ಲಾಭ ಆಗುತ್ತಷ್ಟೆ. ಆಗಬೇಕು, ನಾವು ಎಕ್ಸಾಂಪಲ್ ಆಗಬೇಕು. ನಮ್ಮನ್ನು ಯಾರು ಎಕ್ಸಾಂಪಲ್ ಆಗಿ ಇಟ್ಕೊಳ್ಬಾರ್ದು. ಮನುಷ್ಯರನ್ನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಕೆ ಹೋಗಬೇಡಿ. ಯೇಸು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ?
ಯೇಸುಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ನೊಬ್ಬರು ಬೇಕಾ ನಮಗೆ? ಬೇಡ, ಬೇಡವೇ ಬೇಡ. ನಮ್ಮ ಜೀವನದ ಪ್ರಯತ್ನ ಏನಾಗಿರಬೇಕು ಗೊತ್ತಾ? ಯೇಸುವಿನಂತೆ ಆಗಬೇಕು. ಏನು ಪ್ರಯತ್ನ ಆಗಬೇಕು? ಯೇಸುವಿನಂತೆ ಆಗಬೇಕು. ನಾನು ಯಾರ ಥರ ಆಗಬೇಕು? ಯೇಸುವಿನ ಥರ ಆಗಬೇಕು, ಯೇಸುವಿನ ಥರ ಆಗಬೇಕು. ಯೇಸುವಿನ ಥರ ಆಗೋದಂದ್ರೆ ಏನು? ಯೇಸುವಿನ ಥರ ದೆವ್ವ ಓಡಿಸ್ಬೇಕು ಅಂತನಾ? ಯೇಸುವಿನ ಥರ ಲಾಜರನೇ ಹೊರಗೆ ಅಂತ ಲಾಜರನ ಸತ್ತವ್ರನ್ನ ಬದುಕಿಸ್ಬೇಕು ಅಂತನಾ? ಅಲ್ಲ. ಯೇಸುವಿನ ಥರ ಆಗೋದು ಅಂದರೆ ಯೇಸುವಿನಂತೆ ನಾನು ಕೂಡ ಮೃತ್ಯುಂಜಯನಾಗಬೇಕು.